ಜಗದೊಡೆಯನಾಗಿರ್ತಕ್ಕಂಥ ಪರಶಿವನು ಪಾನ ಮಾಡಿಬಿಟ್ರಂತೆ. ಪಾನ ಮಾಡಿದ್ದಾರೆ. ಈ ಕಡೆ ಜಗನ್ಮಾತೆಯಾದ ಪಾರ್ವತಾದೇವಿ ಯತ್ನ ಮಾಡಿದ್ದೆ. ಓಹೋ, ನನ್ನ ಪತಿ ಲೋಕ ಕಲ್ಯಾಣಕ್ಕೋಸ್ಕರ ಇರೋರು, ಏನಾದ್ರೂ ವಿಷ ಕುಡಿದಿದ್ದೆ ಆದ್ರೆ ಅಪಾಯ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಬಿಟ್ಟು ಶೀಘ್ರವಾಗಿ ಬಂದು ಗಂಟಲು ಹಿಡ್ಕೊಂಡ್ಬಿಟ್ರಂತೆ, ಒಳಕ್ಕೆ ಹೋಗ್ದಂಗೆ. ನನ್ನ ಪತುರತೆ ಪ್ರಭಾವದಿಂದ ಈ ವಿಷ ಇಲ್ಲಿ ಹಿಂಗಿ ಹೋಗ್ಲಿ ಅಂತ ಶಾಪ ಕೊಟ್ಬಿಟ್ರಂತೆ. ಆಗ ಏನಾಯ್ತು, ಆ ವಿಷವು ಅಲ್ಲೇ ಹಿಂಗಿ ಅಂದಿನಿಂದ ಪರಮೇಶ್ವರನಿಗೆ ವಿಷಕಂಠ ನೀಲಕಂಠ ಎಂಬುದಾಗಿ ಹೆಸರಾಯಿತಂತೆ. ಮತ್ತೆ ದೇವತೆಗಳು ರಾಕ್ಷಸ ಸೇರಿಸಿ ಸಮುದ್ರ ಮಂಥನ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ಐರಾವತವೆಂಬ ಆನೆ, ಉಚ್ಚೇಶ್ವರ ಎಂಬ ಕುದುರೆ ಎಲ್ಲರೂ ಹುಟ್ಟಿದ್ದಂತೆ. ತದನಂತರ ಕಡಿತಾ ಇರಬೇಕಾದ್ರೆ ಸಮುದ್ರ ರಾಜನಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಲಕ್ಷ್ಮೀದೇವಿ ಹುಟ್ಟಿ ಬಂದಿದ್ದಾಳೆ. ಆಗ ದೇವತೆಗಳೆಲ್ಲರೂ ಸೇರಿ ಈ ಜಗನ್ಮಾತೆ ಆಗಿರ್ತಕ್ಕಂಥ ಲಕ್ಷ್ಮೀದೇವಿನ ಶ್ರೀಮನ್ ನಾರಾಯಣನ್ ಕೊಟ್ಟು ವಿವಾಹ ಮಾಡ್ತಾರೆ. ಯಾವ ಮಯಬ್ರಹ್ಮನಾದರೂ ಜಗನ್ಮಾತೆಗೆ ಒಳ್ಳೆ ಆಭರಣವನ್ನು ಮಾಡಿ ತೋರಿಸ್ತಾರೆ. ಆಗ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಆದರೂ ಶ್ರೀಮನ್ ನಾರಾಯಣ ವಕ್ಷಸ್ಥಳ ಸೇರ್ಕೊಂಡ್ಲಂತೆ. ವಕ್ಷಸ್ಥಳ ಅಂದ್ರೆ ಇಲ್ಲಿ. ಅಂದಿನಿಂದ ನಾರಾಯಣಿಗೆ ಲಕ್ಷ್ಮೀ ವಲ್ಲಭ ಎಂಬತಕ್ಕಂಥ ಹೆಸರು ಬಂದಂತೆ. ಆಮೇಲೆ ಒಬ್ಬ ಗಾಂಧರ್ವ ಕುಮಾರನಾದ ಪುರುಷೋತ್ತಮನು ಅಮೃತವನ್ನು ತಂದಿಟ್ಟು ತಕ್ಷಣದಲ್ಲಿ ಅದೃಶ್ಯವಾಗಿದ್ದಾನೆ. ಅಮೃತ ಬಂದ್ಬಿಡ್ತ ನಾಲ್ಕೆ. ಈ ದಾನವರಾದ್ರು ಬಲಡ್ಗರು, ದೇವತೆಗಳು ಬಲಹೀನರು. ಅಮೃತ ಹೊತ್ಕೊಂಡು ಓಡ್ತಾ ಇದ್ದಾರೆ. ಈ ದೇವತೆಗಳು ಹಿಂದಗಡೆ ಓಡ್ತಾ ಇದ್ದಾರೆ. ಇವರು ನನಗೆ ಬೇಕು, ಅವ್ರು ನನಗೆ ಬೇಕು ಅಂತ ಕಿತ್ತಾಡ್ತಾ ಇದ್ದಾರೆ. ಆ ಕಿತ್ತಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಪರಮಾತ್ಮ ಯತ್ನ ಮಾಡಿದಂತೆ, ಓಹೋ, ನಾನೀಗ ಮೌನದಿಂದ ಕಾಲ ಕಳೆದ್ರೆ ಸರೋಗಲ್ಲ, ಅನರ್ಥ ಸಂಭವ ಆಗ್ಬಿಡ್ತದೆ, ಇಷ್ಟು ದಿವಸದಿಂದ ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನೋಡಿ, ಯಾವ ಪರಮಾತ್ಮನಾದರೂ 16 ವರ್ಷದ ನವತರುಣಿ ಅಂದ್ರೆ ಮೋಹಿನಿ ರೂಪ ತಾಳ್ಬಿಟ್ರಂತೆ. ಈ ಮೋಹಿನಿ ರೂಪ ತಾಳ್ಬಿಟ್ಟು ಈ ರಾಕ್ಷಸರ ಅಮೃತ ತಾಂಡು ಓಡ್ತಾ ಇರ್ತಾರೆ ನೋಡಿ. ಅವ್ರ ಎದುರುಗಡೆ ಜಗದೊಡೆಯನಾಗಿರ್ತಕ್ಕ ಪರಮಾತ್ಮನ ಮೋಹಿನಿ ರೂಪವನ್ನು ತಾಳಿ ವಿನೋದವನ್ನು ಮಾಡ್ಕೊಂಡ್ ಬರ್ತಾ ಇದ್ರಂತೆ. ಈ ರಾಕ್ಷಸರು ದೈತ್ಯರು, ಕಾಮಕ್ರೋಧಿಗಳು, ವ್ಯಾಮೋಹ ಅಂದ್ರೆ ಜಾಸ್ತಿ. ಯಾರಾದ್ರೂ ಅವರು ಸುಂದರ ಒಳ್ಳೆ ಹೆಂಗಸು ಬರ್ತಾ ಇದ್ರೆ ದಟ್ಟಿಸ್ಕೊಂಡು ನೋಡ್ತಾ ಇದ್ರಂತೆ. ಈ ಪರಮಾತ್ಮ ಮೋಹಿನಿ ಅವತಾರ ತಾಳೆವನಿಂದ ಸಾಮಾನ್ಯವಾದನು. ಯಾವ ಈ ಜಗನ್ಮೋಹಿನಿ ನೋಡ್ಬಿಟ್ರು ಅಮೃತ ಹಂಗೆ ಕೈ ಹಿಡ್ಕೊಂಡು ಇವಳಿಂದ ಓಡಾಕ್ ಶುರುವಾಗ್ಬಿಟ್ರಂತೆ. ನೀನ್ ನನ್ನ ಲಗ್ನ ಆಗು, ನನ್ನ ಲಗ್ನ ಆಗು. ಆಗ ಪರಮಾತ್ಮ ಹೇಳ್ತಾ ಇದ್ದಾರೆ, ನಾನು ಲಗ್ನ ಆಗ್ತೀನಿ, ಆದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ನೀವು ಏನ್ ಮಾಡ್ಬೇಕು? ನಾವು ಏನ್ ಹಿಂಗೆ ಈ ತರ ನೀವು ಓಡ್ತಾ ಇದ್ರೆ ಅವ್ರು ನಿಮ್ಮನ್ನ ನಡ್ಸ್ಕೊಂಬತ್ತಾರೆ, ಏನ್ ಸಮಾಚಾರ? ಅಮ್ಮ, ಇದು ಅಮೃತ ಕಲಶ, ಇದರಲ್ಲಿ ಅಮೃತ ಇದೆ. ಇದನ್ನ ಯಾರು ಪಾನ ಮಾಡ್ತಾರೋ ಅವ್ರಿಗೆ ಸಾವಿಲ್ಲ, ಮರಣ ಇಲ್ಲ. ಅದಕ್ಕೆ ನಾವು ಒತ್ಕೊಂಡು ಹೋಗ್ತಾ ಇದ್ದೀವಿ. ಸರಿ, ನಾನು ನಿಮ್ಮ ಲಗ್ನ ಆಗಬೇಕಾದ್ರೆ ಆ ಅಮೃತಕ್ಕೆ ನನಗೆ ಕಟ್ಬಿಡಿ, ಆ ಗಡಿಗೆ ನನಗೆ ಕೈ ಕೊಡಿ. ಕೊಟ್ಟುಬಿಟ್ರು. ನಾನು ಹೇಳ್ದಂಗೆ ಕೇಳಬೇಕು. ಈ ದೇವತೆಗಳೇ ನೀವೊಂದು ಸಾಲ ಕೂತ್ಕೊಳ್ಳಿ, ಏ ರಾಕ್ಷಸರೇ ನೀವೊಂದು ಸಾಲ ಕೂತ್ಕೊಳ್ಳಿ, ನಿಮ್ಮಿಬ್ಬರಿಗೂ ಸಮನಾಗಿ ನಾನು ಅಮೃತವನ್ನು ಬಡಿಸ್ತೀನಿ ಎಂಬುದಾಗಿ ಹೇಳಿ ಆ ಅಮೃತ ಗಡಿಗೆ ಕಿತ್ಕೊಂಡ್ಬಿಟ್ರು. ಕಿತ್ಕೊಂಡು ಬಡಿಸ್ಕೊಂಡು ಹೋಗ್ಬೇಕಾದ್ರೆ ಹೇಳೋದ್ರಂತೆ ಸೂರ್ಯ ಚಂದ್ರ ಇಬ್ಬರಿಗೂ, ಅಯ್ಯ ಸೂರ್ಯದೇವ ನೀನೊಂದ್ ಕಡೆ ಕಾವಲಿರು, ಚಂದ್ರದೇವ ನೀನೊಂದ್ ಕಡೆ ಕಾವಲಿರು. ತಪ್ಪಿ ಯಾರಾದ್ರೂ ಈ ದಾನವರು ದೇವತೆಗಳ ಗುಂಪಿಗೆ ಬಂದ್ಬಿಟ್ಟರು ಎಂಬುದಾಗಿ ಕಾವಲಿಟ್ಟು ಒಂದೇ ಗಳಿಗೆಯಲ್ಲಿ ಒಂದೇ ಸೋಟಿನಿಂದ 2 ತರ ಅಡಿಗೆ ಬಡಿಸರಂತೆ. ದೇವತೆಗಳಿಗೆ ಬಡಿಸಿರೆ ಅಮೃತ, ರಾಕ್ಷಸರಿಗೆ ಬಡಿಸಿರೆ ವಿಷ. ಹಿಂಗೆ ಬಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ವಿಷ ಕುಡಿದಂತ ರಾಕ್ಷಸರೆಲ್ಲ ಮರಣವಂತ ಇದ್ರು. ಅಮೃತ ಕುಡಿದಂತ ದೇವತೆಗಳೆಲ್ಲ ಬಲಾಢ್ಯಗಳಾಗ್ತಾ ಇದ್ರು. ಇದನ್ನ ಒಬ್ಬ ಗಮನಿಸ್ದ. ಅವನು ಯಾರಪ್ಪ ಅಂದ್ರೆ ಸಿಮ್ಮಿಕಿ ಎಂಬ ರಾಕ್ಷಸಿಯ ಗರ್ಭದಲ್ಲಿ ಇರ್ತಕ್ಕಂಥ ಸೊರಬಾನು ಎಂಬ ರಾಕ್ಷಸ. ಅವನು ಗಮನಿಸಿನಂತೆ, ಓಹೋ, ಇದರಲ್ಲಿ ಏನು ಮೋಸ ಇದೆ, ದೇವತೆಗಳೆಲ್ಲ ಬಲಶಾಲಿಗಳಾಗ್ತಾ ಇದ್ದಾರೆ, ನಮ್ಮ ರಾಕ್ಷಸರೆಲ್ಲ ಸಾಯ್ತಾ ಇದ್ದಾರೆ, ಇದ್ರಿಗೆ ಏನೋ ಮೋಸ ಮಾಯ ಇದೆ ಅಂತ ಹೇಳ್ಬಿಟ್ಟು ಮಾಯಾವೇಶ ತಾಳ್ಬಿಟ್ಟು ಯಾರಿಗೂ ಗೊತ್ತಾಗದಂಗೆ ಹೋಗಿ ದೇವತೆಗಳ ಗುಂಪು ಕೂತ್ಕೊಂಡು ಯಾವ ಜಗದೊಡೆಯನಾಗಿರ್ತಕ್ಕ ಪರಮಾತ್ಮನ ಹೋಗಿ ರೂಪ ತಾಳ್ಕೊಂಡು ಸರಸರನೆ ಅಮೃತ ಪಡಿಸ್ಕೊಂಡು ಹೋಗ್ತಾ ಇದ್ನಲ್ಲ, ಅಪ್ಪಿ ತಪ್ಪಿ ಇವನ್ ಕೈಗೆ ಒಂದು ಸೋಟ ಅಮೃತ ಬಿದ್ದುಬಿಡ್ತು. ಯಾರಿಗೆ? ಸ್ವರಭಾನು ಎಂಬತಕ್ಕಂಥ ರಾಕ್ಷಸನಿಗೆ. ಹೊಟ್ಟಿದ ತಕ್ಷಣ ಸಡನ್ ಆಗಿ ಅದನ್ನ ತಿಂದಾಕ್ಬಿಟ್ನಂತ. ಇವನು ತಿಂದ ತಕ್ಷಣ ಬಲಶಾಲಿ ಆಗ್ಬಿಟ್ಟ. ಆಗ ಯಾವ ಸೂರ್ಯ ಚಂದ್ರನಿಬ್ಬರು ಪರಮಾತ್ಮನಲ್ಲಿ ಓಡ್ ಬಂದು, ಸ್ವಾಮಿ ಅನರ್ಥವಾಗ್ಬಿಡ್ತು,
ಇವರು ದೇವತೆಗಳೆಲ್ಲ ರಾಕ್ಷಸವನು ಮಾಯಾರೂಪಿಯಿಂದ ಬಂದಿಲ್ಲಿ ಕೂತ್ಕೊಂಡ್ಬಿಟ್ಟವನೇ ಎಂಬುದಾಗಿ ಹೇಳೋಣ. ಪರಮಾತ್ಮನಾದ ಕೋಪಾರೂಢಾಗಿ ತನ್ನ ಕೈಲಿರ್ತಕ್ಕಂತೆ ಸೋಟನ್ನೇ ಆಯುಧವನ್ನು ಮಾಡಿಕೊಂಡು ಆ ಸೊರಬಾನಿ ಎಂಬತಕ್ಕಂಥ ರಾಕ್ಷಸನ ಶಿರಚ್ಛೇದನೆ ಮಾಡಬಿಟ್ಟಂತೆ. ಆಗ ನೋಡಿ, ಆ ಶಿರಚ್ಛೇದನ ಮಾಡಲಿ, ಆ ಶಿರಸ್ಸಿನಿಂದ ಬರತಕ್ಕಂಥ ರಕ್ತವೇ ಒಂದು ಗುಡಿ ಬಾಣದಾಕಾರವಾಗಿ ರಾಹು ಎಂಬ ಗ್ರಹವಾಗ್ಬಿಡ್ತಂತೆ. ಈ ಮುಂಡದಿಂದ ಸುರಿತಕ್ಕಂಥ ರಕ್ತವೇ ತಲೆಯಾಕಾರವಾಗಿ ಕೇತು ಎಂಬ ಗ್ರಹವಾಗುತ್ತಂತೆ. ಆಗ ಅವರು ಕೇಳ್ತಾ ಇದ್ದಾರೆ, ಪರಮಾತ್ಮ, ಹೇ ಶ್ರೀಮನ್ನಾರಾಯಣ, ನೀನು ಈ ರೀತಿ ಕೆಲಸ ಮಾಡ್ಬೋದೇ? ನೀನು ಮೋಸ ಮಾಡ್ಬೋದೇನಪ್ಪ? ನಾವೇನು ಅಪರಾಧ ಮಾಡಿದ್ದು? ನಾವು ಸಹ ಅವ್ರ ಕೈಲಿ ಅವ್ರ ಜೊತೆ ಸೇರ್ಕೊಂಡು ನಾವು ತೀರ ಸಮುದ್ರನ ಕಡಿಲಿಲ್ವಾ? ಮಂದಾಗಿರಿ ಪರ್ವತನ ಹೊತ್ಕೊಂಡ್ಬರಲಿಲ್ವಾ? ವಾಸಿಕೆ ಎಂಬ ಆದಿ ಸರ್ಪನ್ನು ಹೊತ್ಕೊಂಡ್ಬರಲಿಲ್ವಾ? ನೀವಿಬ್ಬರಿಗೂ ಸಮನಾಗಿ ಅಮೃತ ಬರ್ತೀರಿ ಅಂತ ಹೇಳಿ ಈ ತರ ಮೋಸ ಮಾಡಿದ್ದೀರ, ಸರಿನಾ? ಈಗ ನಾವೇನ್ ಮಾಡ್ಬೇಕು? ನಮ್ಗೆ ಯಾವ ರೀತಿ ನೀನು ನಮ್ಗೆ ಇದ್ ಮಾಡ್ತೀಯ, ಸದ್ಗತಿಯನ್ನು ಕೊಡ್ತೀಯ ಅಂದಾಗ ಅವ್ರು ಹೇಳಿರಂತೆ, ಪರಮಾತ್ಮವಾಗಿ ಹೇಳ್ತೇನೆ, ಅಯ್ಯ, ನೀವು ರಾಹು ಕೇತುಗಳೆಂಬ ನಾಮಾಂಕಿತವನ್ನು ಪಾಡಿ ಇಂದಿನಿಂದ ಅಮಾಸೆ ಎಂಬ ದಿವಸ, ಅಯ್ಯ ರಾಹು, ನೀನು ಚಂದ್ರನ್ನು ಕಾಡು, ಅಲ್ಲ ಪೌರ್ಣಮಿ ಎಂಬತಕ್ಕಂಥ ದಿನದ ಚಂದ್ರನ್ನು ಕಾಡು. ಅವ ಭೂಲೋಕದಲ್ಲಿರ್ತಕ್ಕಂಥ ಮಾನವರು ಅನೇಕವಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ, ಅದು ನಿನಗೆ ಆಹಾರ, ಅದನ್ನು ನೀನು ಸೇವನೆ ಮಾಡು. ಅಯ್ಯ ಕೇತು, ನೀನು ಹುಣ್ಣಿಮೆ ಅಮಾಸೆ ಅಂತಕ್ಕಂಥ ಒಂದು ದಿನ ಬರ್ತದೆ, ಆ ದಿವಸ ನೀನು ಸೂರ್ಯನ ಬಿಡಿ ಕಾಡು. ಅವತ್ತು ಸಹ ಭೂಲೋಕದ ಮಾನವರು ನಿಮಗೆ ಅನೇಕವಾದಂಥ ಪೂಜೆ ಪುನಸ್ಕಾರ ಮಾಡಿ ನಿಮ್ಗೆ ಆಹಾರ ಕೊಡ್ತಾರೆ, ಅದನ್ನು ಸೇವನೆ ಮಾಡಿ ನೀವಿನ್ನು ಸುಖದಿಂದ ಇರಿ. ಯಾರು ನಿಮ್ಮನ್ನು ಕೆಳಕು ಸ್ಥಾನದಿಂದ ನೋಡ್ತಾರೋ, ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡಲ್ವೋ ಅಂಥವ್ರಿಗೆ ಕಾಡಿಸಿ, ಅವರು ಇರ್ತಕ್ಕಂಥ ದುರ್ಬುದ್ಧಿನ ಹೋಗಲಾಡಿಸಿ ಒಳ್ಳೆ ಮಾರ್ಗ ತಗೊಂಬನ್ನಿ ಅಂತೇಳಿ ಪರಮಾತ್ಮ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅಂದಿನಿಂದ ರಾಹು ಕೇತುಗಳೆಂಬ ಎರಡು ಗ್ರಹವಾಗಿವೆ. ಆಗ ಅಯ್ಯ ಮಹಾರಾಜ, ನೀನು ಸಹ ಭಯಭಕ್ತಿಯಿಂದ ಈ ರಾಹು ಕೇತುಗಳ ಪೂಜೆಯನ್ನು ಮಾಡು ಎಂಬುದಾಗಿ ಹೇಳಿದ್ದಾರೆ. ಯಾವ ಸತ್ರದ ಮಹಾರಾಜರಾದರೂ ಆ ರಾಹು ಕೇತುಗಳ ಪೂಜೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ? ರಾಹು ಕೇತುಗಳ ಪಾದಾರವೇ ಗತಿ ಗೋವಿಂದ, ನವಗ್ರಹಗಳ ಪಾದಾರವೇ ಗತಿ ಗೋವಿಂದ, ಸಂಕಲ್ಪನಾದ ಶನಿದೇವರ ಪಾದಾರವೇ ಗತಿ ಗೋವಿಂದ, ನಮ ಪಾರ್ವತಿ ಪದಯೇ ಹರಗರ ಮಗದೇ. ಮಹಾರಾಜ ಹೇಳ್ತಾ ಇದ್ದಾರೆ, ನೀವು ಇಲ್ಲಿಯವರೆಗೂ ಹೇಳ್ತಕ್ಕಂಥ 8 ಗ್ರಹಗಳ ವಿಚಾರವನ್ನು ಕೇಳಿ ನಮಗಾದ್ರೂ ಮಹದಾನಂದವಾಗಿದೆ. ಇನ್ನು ಉಳಿದಿರ್ತಕ್ಕಂಥ 7ನೇ ಗ್ರಹ ಯಾವುದು? ಆತನ ವಿಚಾರವನ್ನು ಹೇಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಯಾವ 7ನೇ ಗ್ರಹದ ಪಂಡಿತೋತ್ತಮರಾದರೂ ಎದ್ದು ನಿಂತು ಆ 7ನೇ ಗ್ರಹವಾಗಿರ್ತಕ್ಕಂಥ ಸೂರ್ಯಕುಮಾರನಾಗಿರ್ತಕ್ಕಂಥ ಆ ಸಿರೇಶ್ವರನ ವಿಚಾರವನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಶನಿಯು ಜನಿಸಿದಾಗ ಸಂಗಾತಿತನ ಮೇಲೆ
ಮಹಾರಾಜ, ಇಲ್ಲಿಯವರೆಗೂ ನೀನು ಕೇಳಿರ್ತಕ್ಕಂಥ 8 ಗ್ರಹದ ವಿಚಾರವಾಗಿರಲಿ. ನಾನು ಹೇಳಿರ್ತಕ್ಕಂಥ ಗ್ರಹ 7ನೇ ಗ್ರಹ. ಈತನ ವಿಚಾರದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕಪ್ಪ. ಗ್ರಹಗಳಲ್ಲಿ ಶ್ರೇಷ್ಠನು, ಅತಿ ಕ್ರೂರನು, ಅತಿ ಭಯಾನಕಾರನು. ಈ ಮಹಾನ್ ಭಾವನೇನಾದರೂ ಮಾನವರ ಸ್ಥಾನದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಚಲಿಸಿದ್ದೇ ಆದರೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನಂತಪ್ಪ. ಅದೇ ಕೆಡುಕು ಸ್ಥಾನದಲ್ಲಿ ಏನಾದ್ರು ಚಲಿಸ್ಬಿಟ್ಟ ಅಂದ್ರೆ ದಟ್ಟ ದರಿದ್ರನ್ನು ತಂದಿಟ್ಟು ಬಿಡ್ತಾನಪ್ಪ. ಇವನು ಸಾಮಾನ್ಯವಾದ ಗ್ರಹವಲ್ಲ ಕಣೆಯ. ಆದುದರಿಂದ ಈತನಿಗೆ ಕಪ್ಪು ಎಳ್ಳು ಮುಂದೆ ಗ್ರಹಮಂಡಲವನ್ನು ರಚಿಸಿ ಈತನಿಗೆ ಕಪ್ಪು ವಸ್ತ್ರವನ್ನಿಟ್ಟು ಪಂಚಲೋಹದ ಅಲ್ಲೆಯಿಂದ ಈತನ ಸ್ಥಿಲೆಯನ್ನು ಸ್ಥಾಪಿಸಿ ಬನ್ನಿ ಪತ್ರೆಯನ್ನು ಸಮರ್ಪಿಸಿ ಯಾರು ಭಯಭಕ್ತಿ ನ್ಯಾಯ ವಿನಯದಿಂದ ಈ ಮಹಾನ್ ಭಾವನಾಗಿರ್ತಕ್ಕಂಥ ಈ ಸುರೇಶ್ವರನ ಪೂಜೆಯನ್ನು ಮಾಡ್ತಾರೋ ಅಂತವರಿಗೆ ಸಕಲೈಶ್ವರನ್ನು ಕೊಟ್ಟು ಕಾಪಾಡ್ತಾನಪ್ಪ. ಅಲ್ಲದೆ ಇವನ ಜನ್ಮ ವೃತ್ತಾಂತವನ್ನು ಸಹ ಹೇಳ್ತೇನೆ ಕೇಳಪ್ಪ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಯ್ಯ ಶತ್ರುಘ್ನ ಮಹಾರಾಜ, ಹಿಂದೆ ಮಯಬ್ರಹ್ಮನ ಮಗಳಾಗಿರ್ತಕ್ಕಂಥ ಸೂಕ್ಷ್ಮಾದೇವಿಯನ್ನು ಸೂರ್ಯ ದೇವನಿಗೆ ಕೊಟ್ಟು ಲಗ್ನವನ್ನು ಮಾಡಿರುತ್ತಾರೆ. ತನ್ನ ಮಗಳನ್ನು ತನ್ನ ಪತಿಯವರನ್ನು ಕಳಿಸಬೇಕಾದರೆ ತನ್ನ ತಂದೆಯಾದರೂ ಒಂದು ಬುದ್ಧಿವಾದವನ್ನು ಹೇಳಿ ಕಳಿಸಿರ್ತಾರಂತೆ. ಅಮ್ಮ ಶೋಭನಾ, ನೀನು ತವರಿಗೆ ಬರಬೇಕಾದ್ರೆ ನಿನ್ನ ಪತಿಯಲ್ಲ ಜೊತೆಯಲ್ಲೇ ಬರಬೇಕು, ಇದರ ಬರ್ಕೊಂಡು ನೀನು ಎಂಬುದಾಗಿ ಮಗಳಿಗೆ ಕಳಿಸಿದ್ದಾನೆ. ಈ ಕಡೆ ಆ ಶೋಭನಾದೇವಿಯಾದರೂ ಈ ಸೂರ್ಯದೇವರನ್ನು ಲಗ್ನ ಮಾಡಿಕೊಂಡು ಬಂದ ಮೇಲೆ 4 ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ. ಯಾರಪ್ಪ ಅಂದ್ರೆ ವೈವಸಂತ, ಯಮ, ಯಮುನೆ, ಮನೋದತ್ತ ಎಂಬತಕ್ಕಂತ 4 ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ. ನೋಡಿ, ಬಹಳ ದಿನವಾಗ್ಬಿಡ್ತದೆ ತವರಿಗೆ ಹೋಗಿ. ನಾನು ತವರಿಗೆ ಹೋಗಲೇಬೇಕು ಎಂಬುದಾಗಿ ಆಸೆ ಹುಟ್ಟುಬಿಡ್ತದೆ. ಅದು ಅಲ್ಲದೆ ಸೂರ್ಯ ದೇವರ ರಶ್ಮಿಯನ್ನು ತಾಳಲಾರದೆ ನೊಂದು ಹೋಗ್ಬಿಟ್ಟಿರ್ತಾಳೆ. ಯೋಚನೆ ಮಾಡ್ತಾಳೆ, ಏನ್ ಮಾಡೋದು, ಹೇಗಾದ್ರೂ ಮಾಡಿ ನಾನು ತವರಿಗೆ ಹೋಗ್ಲೇಬೇಕು, ನಾನು ತವರಿನವರು ನೋಡ್ಲೇಬೇಕು ಎಂಬುದಾಗಿ ಒಂದು ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಬರಬೇಕಾದ್ರೆ ತನ್ನ ಮುಂದೆ ತನ್ನ ಛಾಯೆ ಅಂದರೆ ನೆರಳು ಬಿತ್ತಂತೆ. ಆ ನೆರಳು ನೋಡ್ಬಿಟ್ಲು. ಈ ಶೋಧನಾದೇವಿಗಾದ್ರೂ ಗಾಯತ್ರಿ ದೇವಿ ವರಬಲವಿತ್ತಂತೆ. ನೋಡಿ, ಆ ಗಾಯತ್ರಿ ದೇವಿ ವರಬಲದಿಂದ ಏನು ಬೇಕಾದ್ರೂ ಮಾಡೋಣಂತೆ. ಆಗ ತನ್ನ ಮುಂದೆ ಬಿದ್ದಿರ್ತಕ್ಕಂಥ ನೆರಳನ್ನು ನೋಡ್ಬಿಟ್ಟು ಆ ನೆರಳಿಗೆ ಜೀವ ಕೊಟ್ಬಿಟ್ಲಂತೆ. ಯಾವ್ದು ಗಾಡಿ ಅಡ್ಡ ನೋಡ್ತೀವಿ. ಆ ನೆರಳಿಗೆ ಜೀವ ಕೊಟ್ಬಿಟ್ಲು. ಅವರಿಗೆ ರೂಪ ಲಾವಣ್ಯವನ್ನು ಕೊಟ್ಬಿಟ್ಲು. ಯಾವ ರೀತಿ ಅಂದ್ರೆ, ಯಾವ ಶೋಧನಾದೇವಿ ಯಾವ ರೀತಿ ಇದ್ಲೋ ಅದೇ ರೀತಿ ರೂಪ ಲಾವಣ್ಯವನ್ನು ಕೊಟ್ಬಿಟ್ಲು. ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಛಾಯೆ ಯಾರು, ಶೋಧನಾದೇವಿ ಯಾರು ಎಂಬುದಾಗಿ. ಆಗ ಛಾಯೆ ಎಂಬತಕ್ಕಂಥ ಛಾಯೆಗೆ ಹೇಳ್ತಾ ಇದ್ದಾಳೆ, ಅಮ್ಮ ಛಾಯೆ, ನಾನಾದ್ರೂ ತವರಿಗೆ ಹೋಗಿ ಬಹಳ ದಿನಗಳಾಗಿದೆ ಅಮ್ಮ. ನಾನು ತವರಿಗೆ ಹೋಗಬೇಕು. ನನ್ನ ಪತಿಯಾಗಿರ್ತಕ್ಕಂಥ ಸೂರ್ಯದೇವರನ್ನು ನೋಡಿಕೊಂಡಿರು. ಅವರಿಗೆ ಯಾವ ರೀತಿಯಾದ್ರೂ ಅನುಮಾನ ಬರ್ಕೂಡ್ದು. ನೀನ್ ಛಾಯೆಯನ್ನ ಭಾವನೆ ಅವ್ರ ಮನಸ್ಸಲ್ಲಿ ಹುಟ್ಟಬಾರ್ದು. ಆ ರೀತಿ ಅವ್ರನ್ನ ನೋಡ್ಕೋಬೇಕು ಎಂಬುದಾಗಿ ಹೇಳಿದ್ದಾಳೆ. ಆ ಛಾಯಾದೇವಿ ಆದ್ರೂ ಕೇಳ್ತಾ ಇದ್ದಾಳೆ ನೋಡಿ, ಅಕ್ಕ ಇದು ಸಾಮಾನ್ಯವಾದ ಕೆಲಸವೇ ತಾಯಿ. ನೀನಾದ್ರೂ ತವರಿಗೆ ಹೋಗಿ ಬಹಳ ದಿನಗಳಾಗಿದೆ. ಒಂದು ವೇಳೆ ನೀನೇನಾದ್ರೂ ಬರುವುದು ತಡವಾಗೋಯ್ತು ಅಂದ್ರೆ ನಾನೇನಾದ್ರೂ ಗರ್ಭವತಿ ಆದ್ರೆ ನನ್ನ ಕಥೆ ಏನಮ್ಮ ಅಂತ ಕೇಳಿದಂತೆ. ಆ ಶೋಭನಾದೇವಿ ಹೇಳ್ತಾ ಇದ್ದಾಳೆ, ಅಮ್ಮ ನೀನು ಭಯಪಡಬೇಡ, ನೀನು ನನ್ನ ತಂಗಿ. ನೀನು ಒಂದು ವೇಳೆ ಗರ್ಭವತಿ ಆದರೆ ನೋಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗನಿಗೆ ಜಗತ್ತಿನಲ್ಲಿ ಅಗ್ರಸ್ಥಾನ ಕೊಡ್ತೀನಮ್ಮ ನಾನು ಅಂತ ಹೇಳ್ಬಿಟ್ಲಂತೆ. ಅಂದ್ರೆ ಯಾರಿಗೂ ಇರಬಾರ್ದು ಸ್ಥಾನ, ಅಂತ ಒಂದು ಸ್ಥಾನ ನೀನು ಕೊಡಿಸ್ತೀನಿ. ನೀನು ಸೂರ್ಯದೇವಿಗೆ ಯಾವ ರೀತಿ ನಾನೇ ಛಾಯೆ ಎಂಬುದಾಗಿ ತಿಳಿಕೊಡ್ದು ಆ ತೀರಿ ಸಂಸಾರ ಮಾಡಿ ನೀನು ಅಂತ ಹೇಳ್ಬಿಟ್ಟು ಇತ್ತ ತಂದೆ ಮನೆಗೆ ಹೋಗ್ಬಿಟ್ಲು. ಎಲ್ಲಿಗೆ?
ಮಯಬ್ರಹ್ಮನ ಮನೆಗೆ, ಕುಂದೋಟಿಪುರ ಅಂತ ಗ್ರಾಮ ಅದು ರಾಜ್ಯ. ಅಲ್ಲಿಗೆ ಹೋದಾಗ ಯಾವ ಮಯಬ್ರಹ್ಮನಾದರೂ ಮಗಳು ಮನೆಗೆ ಬಂದ್ಬಿಟ್ರು ಅಂತ ಬಹಳ ಸಂತೋಷ ಆಗುತ್ತಂತೆ. ದಿವ್ಯ ದೃಷ್ಟಿಯಿಂದ ನೋಡ್ದ, ಮಗಳನ್ನ ನೋಡಿ ಓಡಿ ಬಂದು, ಅಮ್ಮ ಬಹಳ ಸಂತೋಷದಿಂದ, ಅಮ್ಮ ಬಂದೇನಮ್ಮ, ಸೋಗ್ನ ಚೆನ್ನಾಗಿದ್ದೀಯನಮ್ಮ? ಹೂನಪ್ಪಾಜಿ ಚೆನ್ನಾಗಿದ್ದೀನಿ. ಸ್ವಲ್ಪ ಹೊತ್ತಾಯ್ತು, ಅಮ್ಮ ಎಲ್ಲಮ್ಮ ನಿನ್ನ ಪತಿ ಕಾಣ್ತಾ ಇಲ್ವಲ್ಲ, ಬರಲೇ ಇಲ್ಲ. ಅಪ್ಪಾಜಿ, ನಾನು ಆ ಸೂರ್ಯ ದೇವರ ರಶ್ಮಿಯನ್ನು ತಾಳಲಾರದೆ, ಅದೂ ಅಲ್ಲದೆ ತವರನ್ನು ನೋಡ್ಬೇಕೆಂಬ ಆಸೆಯಿಂದ ನಾನು ಈ ರೀತಿಯಾಗಿ ಮಾಡಿಬಿಟ್ಟು ಬಂದೆ ಅಪ್ಪಾಜಿ ಎಂಬುದಾಗಿ ಹೇಳ್ತಾಳೆ. ಅಮ್ಮ, ತವರಿಗೆ ಬಂದ ಹೆಣ್ಣುಮಗಳು ಜನಗಳು ಬಹಳ ಕೆಟ್ಟದ್ದ ಕಾಣ್ತಾರಮ್ಮ. ನಿನ್ನ ಪಿತನಿಗಲ್ಲದೆ ಪತಿಗಲ್ಲ ಅವಮಾನ. ಹೋಗು, ಜಾಗೃತಿ ಆಗಿ ನಿನ್ನ ಗಂಡನ ಕರ್ಕೊಂಬ. ಗಂಡ ಬಿಟ್ಟೋಳು ಅಂತಾರೆ. ಅನೇಕ ಜನ ಅನೇಕ ರೀತಿ ಮಾತಾಡ್ತಾರೆ. ಏನೇ ಕಷ್ಟ ಸುಖಾದಿಗಳು ಬರಲು ನೀನು ಗಂಡನ ಮೇಲೆ ಇರಬೇಕು. ಬರಬೇಕಾದ್ರೆ ನಿನ್ ಗಂಡನ ಜೊತೆ ಬರಬೇಕು. ಹೋಗು, ಫಸ್ಟ್ ಹೋಗಿ ನಿನ್ ಗಂಡ ಕರ್ಕೊಂಬ. ನೀನು ಒಂದು ದಿನ ಅಲ್ಲ ಅಂದ್ರೆ 1 ವರ್ಷ ಇರು ಎಂಬುದಾಗಿ ಹೇಳ್ಬಿಟ್ರು. ಯಾವ ಅಶೋಕನಾದೇವಿ ಆಟ ಆಡಿದ್ಬಿಟ್ಲಂತೆ. ಇಲ್ಲ, ನಾನು ಹೋಗಲ್ಲ. ಯಾವ ಮಯಬ್ರಹ್ಮನಿಗಾರು ತಂದೆ ಕೋಪ ಬಂದ್ಬಿಡ್ತು. ಭ್ರಷ್ಟೆ, ಪತಿಯನ್ನು ಧಿಕ್ಕರಿಸಿ ಬಂದಳು ನೀನು, ಎಲ್ಲಿ ಯಾರು ಒಂದು ಹೆಣ್ಣು ಕುದುರೆ ಆಗಿ ಹೋಗಿ ಅಲ್ಲಿ ಹೋಗುವಂತ ಶಾಪ ಕೊಟ್ಬಿಟ್ರು. ಯಾವ ಅಶೋಕನಾದೇವಿ ಕಣ್ಣಲ್ಲಿ ನೀರು ಸುರಿಸುತ್ತಾ ಹೆಣ್ಣು ಕುದುರೆ ಆಗಿ ಮಂದಾಗಿರಿ ಪರ್ವತ ತಪ್ಪಲಿನಲ್ಲಿ ಅಲಿತಾ ಇದ್ದಾಳೆ. ಈ ಕಡೆ ಏನಾಗಿದೆಯಪ್ಪ ಅಂದ್ರೆ, ತನ್ನ ಸತಿ ಯಾರೆಂಬುದನ್ನು ತಿಳಿಯದೆ ಸೂರ್ಯದೇವರು ಛಾಯಾದೇವಿಯ ಸಂಸಾರ ಮಾಡ್ಕೊಂಡಿರ್ತಾರೆ. ಛಾಯಾದೇವಿ ಗರ್ಭವತಿಯಾಗಿ ಕಲಿಪುರುಷನ ಜನನವಾಗಿದೆ. ಆ ಜನನವಾದ ಕಾಲದಲ್ಲಿ ಮಳೆನೇ ಸುರಿದ್ಬಿಟ್ಟಿದೆ. ಇದು ಹೇಗೋ ಏನೋ ಸೂರ್ಯದೇವರು ಕಿವಿ ಬಿದ್ದೋಯ್ತು. ಮಗ ಹುಟ್ಟುಬಿಟ್ಟಿದ್ದಾನೆ, ಮಗನ್ ನೋಡ್ಬೇಕು. ಒಳ್ಳೆ ಮಲ್ಲಿಗೆವನಂತ ಹೂಮಳೆ ಸುರಿದ್ಬಿಟ್ಟಿದೆ ಅಂತೆ. ಎಂತ ಮಗ ಹುಟ್ಟಿರ್ಬೋದು, ನಾನು ಜಾಗೃತಿಯಾಗಿ ಹೋಗ್ಬೇಕು ಎಂಬುದಾಗಿ ದಿನನಿತ್ಯಕ್ಕಿಂತ ಕಾಲು ಜಾವ ಮುಂಚೆ ಬಂದ್ಬಿಡ್ರಂತೆ. ಎಲ್ಲಿಗೆ? ಮಗನ್ ನೋಡಕ್ಕೆ. ಕಾಲು ಜಾವ ಮುಂಚೆ ಬಂದು ಮಗನ್ ನೋಡ್ತಾ ಇದ್ದಾರೆ. ಮಗು ಬಿಟ್ಟಂಗೆ ಬಿದ್ದದೆ. ರೂಪ ನೋಡ್ರಿ ಕಪ್ಪು, ಎಂತ ರೂಪು! ನಾನೆಂತವನು, ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡತಕ್ಕಂಥ ಬೆಳಕನ್ನು ಕೊಡ್ತವನು, ಇಂಥ ಸುಂದರವಾಗಿದ್ದನು. ನನ್ನ ಹೊಟ್ಟೆಯಲ್ಲಿ ಇಂಥ ಕಪ್ಪು ರೂಪಿನ ಮಗ ಅಂದ್ರೆ ಜನ ಎಷ್ಟು ಆಡ್ಕೊಂತಾರೆ ಅಂತ ಹೇಳಿ ಹತ್ರಕ್ಕೆ ಹೋದ್ರಂತೆ. ಮಗುವಾದ್ರೂ ಬಿಟ್ಟಂಗೆ ಇದೆ. ಈ ಸೂರ್ಯದೇವರ ರಶ್ಮೆ ಎಲ್ಲೋ ಒಂದು ಸಣ್ಣ ಕಿಡಿಯಂತೆ ಕಾಣ್ತಂತೆ ಪರಮಾತ್ಮನ ಕಣ್ಣಿಗೆ. ಆ ಬೆಳಕು ಬಂದ ಕಡೆಗೆ ತನ್ನ ಕಣ್ಣನ್ನು ದೃಷ್ಟಿಯನ್ನು ತಿರುಗಿಸಿ ನೋಡಿದ್ದಾರೆ. ಯಾವಾಗ ಆ ಕಣ್ಣಿನ ದೃಷ್ಟಿ ಸೂರ್ಯದೇವರ ಮೇಲೆ ಬಿದ್ದೋಯ್ತು, ತಂದೆ ಮೇಲೆ, ಸೂರ್ಯದೇವರಿಗಾದ್ರೂ ಮಂದಮತಿ ಕವಿದು ಪುಷ್ಪರಾಟ ಪ್ರಾಪ್ತಿಯಾಗುತ್ತದೆ. ನರಳ್ತಾ ಇದ್ದಾರೆ ಕ್ರಾಂತದಲ್ಲಿ. ರಥವನ್ನು ಹೊಡಿತಕ್ಕಂತ ವರ್ಣನಿಗಾದ್ರೂ ಕೈ ಕಾಲು ಮುರಿದು ಎಳವನಾಗೋದಂತೆ. ಈ ರಥಕ್ಕೆ ಕಟ್ಟಿದಂತ ಅಶ್ವಗಳ ನೇತ್ರಗಳು ಸಹ ಹಿಂಗೆ ಓದುವಂತೆ. ಆಗ ಜಗತ್ತೇ ಗಾಢಾಂತರವಾದ ಕತ್ತಲೆಯಲ್ಲಿ ಮುಳುಗೋಯ್ತು. ಈ ವಿಷಯ ದೇವತೆಗಳು ಅರ್ಥ ಆಗುತ್ತಂತೆ. ಓ, ಕಲಿಪುರುಷನ ಜನನವಾಗಿದೆ, ಇದು ಅವನ ಮಹಿಮೆ ಎಂಬುದಾಗಿ ಎಲ್ಲ ದೇವತೆಗಳು ಸೇರಿ ಕಲಿಪುರುಷನ ಜ್ಞಾನ ಮಾಡಿದ್ದಾರೆ. ಯಾವಾಗ ದೇವತೆಗಳೆಲ್ಲ ಜ್ಞಾನ ಮಾಡಲಿ, ಆ ದೃಷ್ಟಿ ಜ್ಞಾನದ ಕಡೆ ತಿರುಗುತ್ತಂತೆ. ಯಾವ ಜ್ಞಾನದ ಕಡೆ ತಿರುಗಲಿ, ಈ ಸೂರ್ಯದೇವರಿಗಿರ್ತಕ್ಕಂಥ ಮಂದಮತಿಯಿಂದ ಕುಷ್ಠರೋಗವಂತೆಲ್ಲ ಅದು ನಿವಾರಣೆ ಆಗೋಯ್ತು. ಯಾವ ವರ್ಣನಿಗೆ ಕೈಕಾಲು ಎಳವಾಗಿದ್ವಲ್ಲ ಅದು ಮಗ ಸರೋಯ್ತು. ಅಶ್ವಗಳ ಕಟ್ಟಿರ್ತಕ್ಕಂಥ ಕುದುರೆ ಕಣ್ಣುಗಳು ಸಹ ಬಂದ್ಬಿಡ್ತವೆ ಅರ್ಥದಲ್ಲಿ. ಆಗ ಏನಾಗೋಯ್ತಪ್ಪ ಅಂದ್ರೆ ಎಲ್ಲ ದೇವತೆಗಳು ಸೇರಿ ಈ ಸಿರಿರಾಜನ ನಾಮಕರಣ ಮಾಡ್ತಾ ಇದ್ದಾರೆ. ದಿನೇಶ್ವರಿಗೆ ಎಲ್ಲರೂ ನಾಮಕರಣ ಮಾಡಿ ಶನಿದೇವ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಈ ನಾಮಕರಣ ಮಾಡ್ತಕ್ಕಂಥ ಸಮಯದಲ್ಲಿ ನಾರದ ಮಹರ್ಷಿಗಳು ಎಂಟ್ರಿ ಆಗ್ತಾ ಇದ್ದಾರೆ. ಅಲ್ಲಿಗೆ ಯಾವ ರೀತಿ ಬರ್ತಾ ಇದ್ದಾರೆ ಅಂತೆ, ಕೃಷ್ಣ ಮುಕುಂದ ಕೃಷ್ಣ ಮುಕುಂದ
ಎಲ್ಲ ದೇವತೆಗಳು ಸೇರಿಬಿಟ್ಟಿದ್ದಾರೆ ಮಗುವಿನ ನಾಮಕರಣಕ್ಕೆ. ನೋಡಿದ್ದಾರೆ, ಏನಿದೆ ಆಶ್ಚರ್ಯ, ಮಯಬ್ರಹ್ಮನೇನವಲ್ಲ ಇಲ್ಲಿ ಎಂಬುದಾಗಿ ಸರದವನೇ ಆ ಕುಂದೋಟಿ ಬಂದ್ಬಿಟ್ರಂತ ನೋಡಿ. ಬಂದು ಆ ಮಯಬ್ರಹ್ಮನ್ ಕೇಳ್ತಾ ಇದ್ದಾರೆ, ಏನಯ್ಯ ನೀನು ಮೊಮ್ಮಗನ ನಾಮಕರಣಕ್ಕೆ ಹೋಗ್ಲಿಲ್ವೇ? ಯಾರು ಸ್ವಾಮಿ ಮೊಮ್ಮಗ? ನಿನ್ನ ಮೊಮ್ಮಗನ ನಾಮಕರಣ ನಡೀತಾ ಇದ್ದಲ್ಲ? ಸ್ವಾಮಿ ನಿಮ್ಗೇನು ಬುದ್ಧಿ ಭ್ರಮಣೆ ಆಗಿದೆಯಾ? ನನ್ನ ಮಗಳು ನನ್ನ ಹತ್ರ ಶಾಪಗ್ರಸ್ತರಾಗಿ ಮೇರು ಪರ್ವತ ತಪ್ಪನಲ್ಲಿ ಕುದುರೆಗೆ ಅಲಿತಾ ಇದ್ದಾಳೆ, ಮೊಮ್ಮಗನಿಂದ ಬಂದ. ನಾರದ್ರೆ ನಿಮಗೆ ಏನಿದೆ ಆಶ್ಚರ್ಯ, ಈ ರೀತಿ ಹೇಳ್ತಾ ಇದ್ದಾನಲ್ಲ ಅಂತ ಜಾಗೃತಿಯಾಗಿ ಬಂದಿದ್ದಾರೆ. ಮತ್ತೆ ಸೂರ್ಯಲೋಕಕ್ಕೆ ಬಂದು ನೋಡ್ತಾ ಇದ್ದಾರೆ, ಅಯ್ಯ ಸೂರ್ಯ, ನಿನ್ನ ಜೊತೆಯಲ್ಲಿರ್ತಕ್ಕಂಥವಳು ನೀನ್ ಹೆಂಡತಿ ಅಲ್ಲ ಕಣಯ್ಯ, ಯಾವುದೋ ಒಂದು ಛಾಯೆ. ನಿನ್ನ ಹೆಂಡತಿ ತನ್ನ ತಂದೆ ಕೈಯಲ್ಲಿ ಶಾಪಗ್ರಸ್ತರಾಗಿ ಮೇರು ಪರ್ವತ ತಪ್ಪನಲ್ಲಿ ಏನು ಕುದುರೆಯಾಗಿ ಅಲಿತಾ ಇದ್ದಾಳೆ ಕಣಪ್ಪ. ಜಾಗೃತವಾಗಿ ಮಯಬ್ರಹ್ಮನ್ ಕಾಣುವಾಗಿ ಅಂತ ಹೇಳಿದ್ದಾನೆ. ಆ ಸೂರ್ಯದೇವರು ಗೋಚರವಾಗಿರುತ್ತೆ. ಓಹೋ, ಆಗ ಕೋಪದಿಂದ ಈ ಛಾಯಾದೇವಿನು ಮತ್ತು ಮಗುವನ್ನು ಧಿಕ್ಕರಿಸಿ ಮಾತನಾಡಿದ್ದಾರೆ. ಛೇದೃಷ್ಟೇ, ನೀನ್ಯಾರೆಂಬುದನ್ನು ನಿಜವಾಗಿ ಹೇಳು, ಇಲ್ಲವಾದರೆ ನೀನು ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಅಂತ. ಛಾಯಾದೇವಿಯ ಕೆಳಗಡೆ ನಡುತ್ತಾ ತನ್ನ ನಿಜಾಂಶವನ್ನು ಹೇಳಿಬಿಟ್ಲು. ಶೋಭನಾದೇವಿ ತವರಿಗೆ ಹೋಗಬೇಕೆಂದು ತನ್ನ ನೆರಳಿಗೆ ಜೀವವನ್ನು ತುಂಬಿ ನನಗೆ ರೂಪವನ್ನು ಕೊಟ್ಟು ಹೋಗಿದ್ದಾಳೆ. ನಿಜ ಯಾವಾಗ ಹೇಳಿ, ಇವರನ್ನು ಧಿಕ್ಕರಿಸಿಬಿಟ್ಟು ಯಾವ ಕುಂದೋಟಿಪುರಕ್ಕೆ ಬಂದ್ಬಿಟ್ಟ ಮಾವನ ಮನೆಗೆ ಬಂದು ಕೇಳ್ತಾ ಇದ್ದೇನೆ, ಮಾವನವರೇ ನನ್ನ ಹೆಂಡತಿ ಬಂದವ ಎಲ್ಲೋದ್ಲು? ಆಗ ಯಾವ ಮಯಬ್ರಹ್ಮನಿಗಾದ್ರೂ ಕೋಪ ಬಂದ್ಬಿಡ್ತಂತೆ. ಛೇ ಭ್ರಷ್ಟ, ಹೆಂಡತಿ ಯಾರೆಂದು ತಿಳಿಯದೆ ಪರಸ್ತ್ರೀಯಲ್ಲಿ ಸಂಸಾರ ಮಾಡಿದ್ದೀಯ ನೀನು, ಆದ ಕಾರಣ ನೀನು ಸಹ ಒಂದು ಗಂಡು ಕುದುರೆ ಆಗಿ ಹೋಗಿ ಅಲೆ ಹೋಗು ಅಂತೇಳಿ ಶಾಪ ಕೊಟ್ಬಿಟ್ರಂತೆ. ಸೂರ್ಯದೇವರು ಸಹ ಒಂದು ಗಂಡು ಕುದುರೆ ಆಗ್ಬಿಟ್ರು. ಇವರು ಸಹ ತನ್ನ ಹೆಂಡತಿಯಾಗಿರ್ತಕ್ಕಂಥ ಶೋಭನಾದೇವಿನ ಹುಡುಕೊಂಡು ಮೇರು ಪರ್ವತ ತಪ್ಪಲಿಗೆ ಹೋಗ್ಬಿಟ್ರು. ಅಲ್ಲಿ ಇಬ್ಬರು ಜೊತೆಯಾಗಿ ಕಾಲ ಕಳೆತಿರ್ಬೇಕಾದ್ರೆ ಒಂದು ದಿವಸ ಸಮಾಗಮನವಾಯ್ತು ಇಬ್ಬರಿಗೂ. ಅವ್ರ ಗರ್ಭದಲ್ಲಿ ಮತ್ತೆ ಅಶ್ವಿನಿ ದೇವತೆಗಳೆಂಬ ಇಬ್ಬರು ಮಕ್ಕಳು ಜನಿಸಿದರು. ನೋಡಿ, ಅಶ್ವಿನಿ ದೇವತೆಗಳ ಕೆಲಸ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಸಂಸಾರದ ಮನೆ ಆಗ್ಲಿ, ರಾಜ್ಯಭಾರ ಮಾಡ್ತಾ ಇರ್ಬೇಕಾಗ್ಲಿ, ಉದ್ಯೋಗ ಮಾಡ್ತಾ ಇರ್ಬೇಕಾಗ್ಲಿ, ವಿದ್ಯೆ ಕಲಿಬೇಕಾಗ್ಲಿ, ನನಗಿದು ಆಗಲ್ಲ ಕಣೆಯ ನನ್ನ ಕೈಲಿ ಅಂದ್ರೆ ಅವನು ತತಸ್ತು ಅಂತಾರಂತೆ. ನಾನು ಬಡವಾಗ್ಬಿಟ್ಟೆ ಅಂದ್ರೆ ಅವನಿಗೂ ತತಸ್ತು ಅಂತಾನಂತೆ. ನಾನು ಕುಬೇರ ಆದ ಅಂದ್ರೆ ಅವನಿಗೂ ತತಸ್ತು ಅಂತಾನಂತೆ. ಯಾವಾಗಲೂ ನಾವು ಒಳ್ಳೆದನ್ನೇ ಬಯಸ್ಬೇಕು. ಅಶ್ವಿನಿ ದೇವತೆಗಳು ಯಾವಾಗ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲವಂತೆ, ಯಾವಾಗಲೂ ನಮ್ಮ ತಲೆ ಮೇಲೆ ಇರ್ತಾರಂತೆ. ನೀನು ಇಲ್ಲಿಂದ ಅಮೆರಿಕಕ್ಕೆ ಹೋಗು, ಅಲ್ಲೂ ಇರ್ತಾರಂತ ಅವರು. ಅದಕ್ಕೋಸ್ಕರ ಯಾವಾಗಲೂ ಮನೆಯಲ್ಲಿ ನಾವು ಕೆಟ್ಟದ್ದು ಬಯಸಬಾರದು, ನಮ್ಮ ಬಾಯಿನಲ್ಲಿ ಒಳ್ಳೆ ಪದನೆ ಬರಬೇಕು. ಆದ ಕಾರಣ ಯಾವಾಗ ಅಶ್ವಿನಿ ದೇವತೆಗೆ ಜನನವಾಗಲಿ, ಈ ಸೂರ್ಯ ದೇವನಿಗೆ ಮತ್ತು ಸೂಕ್ಷ್ಮದೇವಿಗೆ ಶಾಪ ವಿಮೋಚನೆ ಆಗೋಯ್ತಂತೆ. ಆದ ಕಾರಣ ಯಾವ ಸೂಕ್ಷ್ಮದೇವನು ಮತ್ತು ಸೂರ್ಯದೇವಿಬ್ರು ಯಾವ ಕುಂದೋಟಿಪುರ ತನ್ನ ಮಾವನ ಮನೆಗೆ ಬರ್ತಾರೆ. ಮಾವನ ಮನೆಗೆ ಬಂದಾಗ ಆಗ ಯಾವ ಮಯಬ್ರಹ್ಮನಾದರೂ ತನ್ನ ಮಗಳಿಗೆ ಹೇಳ್ತಾ ಇದ್ದಾನೆ, ಅಮ್ಮ ಇನ್ನು ನಿನ್ನ ಶಾಪ ವಿಮೋಚನೆ ಆಯ್ತು, ಈಗಲಾದ್ರೂ ಒಳ್ಳೆ ಬುದ್ಧಿ ಕಳ್ಕೊಂಡು ನಿನ್ನ ಗಂಡನ ಜೊತೆಲಿ ಹೋಗಮ್ಮ. ಆಗ ಅಪ್ಪ, ನಾನು ಈ ಸೂರ್ಯದೇವರ ರಶ್ಮಿ ತಾಳಕಾಲ ಕಣಪ್ಪಾಜಿ, ಬೆಂದು ನಾನು ಈ ತರ ಬೇಜಾರಾಗಿದ್ದೀನಿ ಅಂದಾಗ ಮಯಬ್ರಹ್ಮನಾದರೂ ಆ ಸೂರ್ಯದೇವರಿಗೆ ಗೋಚರ ಇಲ್ಲದಂತೆ ಆತನ ಬರ್ತಕ್ಕಂಥ ಕಿಡಿಗಳನ್ನೆಲ್ಲ ಬೆಂಕಿನೆಲ್ಲ ಹಿಡಿದು ಶಾಣೆ ಹಿಡಿದು ಬಿಡ್ರಂತೆ. ಶಾಣೆ ಹಿಡಿದು ದೇವತೆಗಳಿಗೆ ಬೇಕಾದಷ್ಟು ಬಿಲ್ಲು ಬಾಣ ಗದ ಇಂಥವು ಮಾಡಿಕೊಟ್ಬಿಟ್ರಂತೆ. ಇದನ್ನು ಯಾವ ಸೂರ್ಯದೇವರು ಗಮನಿಸಿ ನೋಡಿರಂತೆ. ನೋಡ್ಬಿಟ್ಟು ಅವಾಗ ತನ್ನ ಮಾವನಿಗೆ ಹೇಳಿದ್ರಂತೆ, ಮಾವನವರೇ ನನ್ನ ಕಿಡಿಗಳಿಗೆ ಸಾಹಸವನ್ನು ಮಾಡಿ ನೀವು ಶಾಣೆ ಹಿಡಿದು ಆಯುಧಗಳನ್ನು ಮಾಡಿಕೊಟ್ಟಿದ್ದೀರ, ಹಿಂದಿನಿಂದ ನಿನ್ನ ವಂಶದವರಿಗೆ ಅಕ್ಕಸ ಅಲಿಗ ಎಂಬುದು ಹೋಗಿ ಹೆಸರು ಬರಲಿ ಎಂಬುದಾಗಿ ವರ ಕೊಟ್ಬಿಟ್ರಂತೆ. ಅಂದಿನಿಂದ ಇವರಿಗೆ ಅಕ್ಕಶಾಲಿಗ ಅಂತ ಹೆಸರು ಬಂತು. ಈ ಕಡೆ ಏನಾಗಿತ್ತಪ್ಪ ಅಂದ್ರೆ, ಈ ಛಾಯಾದೇವಿ ತನ್ನ ಮಗನಿಗೆ ಹೇಳಿದ್ದಾಳೆ, ಅಪ್ಪ ನಿಮ್ಮ ತಂದೆಯವರು ನಮ್ಮನ್ನು ಧಿಕ್ಕರಿಸಿ ಹೋಗ್ಬಿಟ್ಟಿದ್ದಾರೆ, ಆದುದರಿಂದ ನೀನು ಇನ್ನು ಮೇಲೆ ತಪಸ್ಸನ್ನು ಆಚರಿಸು ಅಂತ ಹೇಳಿದ್ನು. ಈ ಮಗು ಕೇಳ್ತಾ ಇದೆ ಅಂತೆ, ಅಮ್ಮ ತಪಸ್ಸನ್ನು ಆಚರಿಸಬೇಕಾದ್ರೆ ಏನಾದ್ರೂ ಒಂದು ಸಾಕ್ಷಿ ಬೇಕಲ್ವನಮ್ಮ. ಆಗ ತಾಯಿ ಹೇಳ್ತಾ ಇದ್ದಾಳೆ, ಅಮ್ಮ ಅಪ್ಪ ನೀನು ಅಗ್ನಿ ಪರ್ವತದ ಮೇಲೆ ಹೋಗು,
ಆ ದಗದಗನೆ ಉರಿಯುತ್ತಿರ್ತಕ್ಕಂಥ ಅಗ್ನಿದೇವನನ್ನ ನಿನ್ನ ಒಡಲೆಂಬ ಕಡಲಿಗೆ ಸೇರಿಸ್ಕೊಂಡ್ಬಿಡು, ಸೇರಿಸ್ಕೊಂಡು ಅಲ್ಲಿ ತಪಸ್ಸು ಮಾಡಿ ನೀನು ಅಂತ ಹೇಳಿಲ್ಲಂತೆ. ಯಾವ ಜಗದೊಡೆಯನಾಗಿರ್ತಕ್ಕಂಥ ಕಲಿಪುರುಷನಾದ್ರೂ ಹೋಗಿ ದಗದಗನೆ ಉರಿಯುತ್ತಿರ್ತಕ್ಕಂಥ ಅಗ್ನಿ ಪರ್ವತನ್ನೇ ತಣ್ಣಗಾಗಿ ಮಾಡಿಕೊಂಡು ತನ್ನ ಒಡನ ಸೇರಿಸ್ಕೊಂಡ್ಬಿಟ್ಟಂತೆ. ಸೇರಿಸ್ಕೊಂಡು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಯಾವ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರ ಮಾರ್ಗವಾಗಿ ಬರ್ತಾ ಇದ್ದಾರೆ. ಬಂದಿರತಕ್ಕಂಥವ್ರು ನೋಡ್ತಾ ಇದ್ದಾರೆ, ಅಗ್ನಿ ಪರ್ವತದ ಮೇಲೆ ತಣ್ಣನ ಸುಳಿಗಾಳಿ ಸುಳಿತಾ ಇದೆಯಲ್ಲ, ಕಾರಣವೇನಾಗಿರ್ಬೇಕು? ಅದು ದಗದಗನೆ ಉರಿಯುತ್ತಿರ್ತಕ್ಕಂಥ ಅಗ್ನಿ ಜ್ವಾಲೆ ತಣ್ಣಗಾಗಿರ್ಬೇಕಾದ್ರೆ ಕಾರಣ ಏನು ಅಂತ ನೋಡ್ತಾರೆ. ಮಗು ತಪಸ್ ಮಾಡ್ತಾ ಇದೆ. ಈ ತಾಯಿ ಛಾಯಾದೇವಿ ಅವನ ರಕ್ಷಣೆ ನಿಂತಿದ್ದಾಳಂತೆ. ಆಗ ಬಂದು ಹೇಳ್ತಾ ಇದ್ದಾರೆ, ಅಮ್ಮ ಶೀಘ್ರವಾಗಿ ನಿನ್ನ ಮಗನ ತಪಸ್ಸಿಂದ ಹಿಂಪಡಿತಾಯಿ, ಇಲ್ಲ ಅಂದ್ರೆ ಲೋಕನೆ ಅಲ್ಲೋಕಲ್ಲವಾಗುತ್ತದಮ್ಮ, ಇದು ಮಾಡಕ್ ನಿನ್ಗೆ ಇಷ್ಟನೇನಮ್ಮ. ಆವ ಛಾಯಾದೇವಿ ಯೋಚನೆ ಮಾಡಿ ನಮ್ಮಿಂದ ಬೇರೆ ತೊಂದರೆ ಆಗಬಾರ್ದು ಅಂತ ಮಗನ ಹೋಗಿ ಹೇಳ್ತಾರಪ್ಪ, ನಿನ್ನ ಒಡಲಲ್ಲಿರ್ತಕ್ಕಂಥ ದಗದಲ್ಲಿ ಉರಿತಿರ್ತಕ್ಕಂಥ ಅಗ್ನಿದೇವನ ಹೊರ ಬಿಟ್ಬಿಡು, ಈ ತಪಸ್ಸನ್ನು ಇಲ್ಲಿ ಕ್ಲೋಸ್ ಮಾಡಿಬಿಟ್ಬಿಡು. ಆಗೇನ್ ಮಾಡ್ಬಿಟ್ಟ, ಪರಮಾತ್ಮನಾದ್ರೂ ತನ್ನ ಒಡಲಿಗೆ ಸೇರಿಸ್ಕೊಂಡಿರ್ತಕ್ಕಂಥ ಅಗ್ನಿದೇವ ಪರ್ವತವನ್ನು ಈಚೆಗೆ ಬಿಟ್ಬಿಟ್ಟಂತೆ. ಆ ಬಿಟ್ಟ ಆಗೇನಾಗೈತಂತೆ ಅಂದ್ರೆ ದೇವತೆಗಳೆಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡ್ತಾರಂತ ನೋಡಿ. ಆಶೀರ್ವಾದ ಮಾಡಿ ಶಕಟಾದ್ರಿ ಎಂಬ ಪಟ್ಟಣಕ್ಕೆ ಶನಿರಾಯ ಎಂಬುದಾಗಿ ನಾಮಕರಣವನ್ನು ಮಾಡಿ ಆ ಶಕಟಾದ್ರಿಪುರಕ್ಕೆ ರಾಜನಾಗಿ ನೇಮಿಸಿದ್ದಾರೆ. ನೋಡಿ, ಬ್ರಹ್ಮದೇವ ಹೇಳಿನಂತೆ, ಅಯ್ಯ ಶನಿರಾಜ, ನನ್ನ ಧ್ಯಾನವನ್ನು ಯಾರು ಮಾಡ್ತಾರೋ ಅವರಿಗೆ ಮುಂದೆ ನೀನು ಕಾಡಬೇಡ ಕಣೆಯ ಅಂತ. ಆಗ ಶ್ರೀಮನ್ ನಾರಾಯಣನಾಗಿರ್ತಕ್ಕಂಥ ವಿಷ್ಣುದೇವರು ಹೇಳಿರಂತೆ, ಅಪ್ಪ ಭೂಲೋಕದಲ್ಲಿ ಅನೇಕ ಜನ ನನ್ನ ನಾಮಸ್ಮರಣೆ ಮಾಡ್ತಾರೆ, ಅಂತವರಿಗೆ ಕಾಡಬೇಡ ಕಣೆಯ. ಆಗ ಯಾವ ಪರಶಿವ ಮೂರ್ತಿ ಆದರೂ ಬಂದು ಹೇಳಿದ್ರಂತೆ, ಅಯ್ಯ ನೋಡಯ್ಯ, ನಿನ್ನ ಹೆಸರಿನ ಕೊನೆ ಭಾಗದಲ್ಲಿ ನನ್ನದೊಂದು ಅಕ್ಷರ ಸೇರಿಸ್ತೀನಿ, ಹಿಂದಿನಿಂದ ನಿನ್ನನ್ನು ಕರೆಯುವರು ಶನೇಶ್ವರ ಎಂದು ಕರೀಲಿ, ಆಗ ನನ್ನ ಹೆಸರು ನಿನ್ನ ಹೆಸರು ಅಡ್ಡು ಬರ್ತದಪ್ಪ. ನನ್ನ ಜ್ಞಾನವನ್ನು ಯಾರು ಮಾಡ್ತಾರೋ ಅವ್ರನ್ನ ಕಾಡಬೇಡಪ್ಪ ನೀನು ಎಂಬುದಾಗಿ ತ್ರಿಮೂರ್ತಿಗಳೆಲ್ಲ ಸೇರಿ ಅವರಿಗೆ ವರವನ್ನು ಕೊಟ್ಬಿಟ್ರು. ಅಯ್ಯ ಮಹಾರಾಜ, ಈ ಮಹಾನುಭಾವ ಹುಟ್ಟಿ ದಾಕ್ಷಿಣ್ಯ ಇಂತ ತಂದೆಗೆ ಕಷ್ಟವನ್ನು ಕೊಟ್ಟು ಹಿಂಗೆ ಮಾಡ್ದ, ಇನ್ನು ಸಾಮಾನ್ಯ ಮನುಷ್ಯರಾದ ನಮ್ಗತಿ ಏನಪ್ಪ? ಆದ್ರಿಂದ ನೀನು ಸಹ ಭಯಭಕ್ತಿ ನಯಾವಿನಯದಿಂದ ಈ ಮಹಾನುಭಾವ ಕಾಕವಾಹನ ಕಲಿಪುರುಷನಾಗಿರ್ತಕ್ಕಂಥ ಈ ಶನೇಶ್ವರನನ್ನು ಬಹಳ ಭಕ್ತಿಯಿಂದ ಪೂಜೆಯನ್ನು ಮಾಡಪ್ಪ ಅಂದ್ರಂತೆ. ಈ ರತ್ನಸಿಂಹಾಸನ ಮೇಲೆ ಕುಳಿತಿರ್ತಕ್ಕಂಥ ರಾಜನಿಗೆ ಪರಮಾತ್ಮ ಕುಳಿತಾ ಇದ್ದ, ಕೋಪ ಬಂದ್ಬಿಡ್ತಂತೆ. ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೋವಾದ್ರೂ ಒಂದು ಸಹಿಸೋದಿಲ್ಲ. ಹೀಗಿರ್ಬೇಕಾದ್ರೆ ಹುಟ್ಟಿ ದಾಕ್ಷಿಣ್ಯವೇ ತಂದೆಗೆ ಅಂದ್ರೆ ಆಗ ಯಾವ ಸತ್ಯವ್ರತ ಮಹಾರಾಜನಾದರೂ ರತ್ನ ಸಿಂಹಾಸನ ಜಗ್ಗಿಸಿ ತುಳಿದು ಹೇಳ್ತಾ ಇದ್ದಾನಂತೆ, ಏ ನಾಡಿದಿರಿ ಮನೆಗೆ ತಮ್ಮ ತಾವಲ್ಲವಿದು, ಬಂದಿದರೆ ಮನೆಗೆ ತಮ್ಮ ಕೋಪ ಮಾಡ್ಕೊಂಡು ಯಾವ ಸಾಕು ಸಾಕು ರೀತಿ ಹುಟ್ಟಿದಾಕ್ಷಣವೇ ತನ್ನ ತಂದೆಯನ್ನು ಬಿಡಿದು ಕೊಟ್ಟರು ಅವನು ಗೊತ್ತಾಗಿ ಆತನು ಒಬ್ಬ ಮಗ, ಅವನ ಸನ್ಮಾರ್ಗಿಯೇ ಇಲ್ಲ, ಆತನ ದುರ್ಮಾರ್ಗಿಯೇ ಸರಿ. ಈತನನ್ನು ನಾನು ಮುಗಿಸಬೇಕೆ? ಸಾಕು ಸಾಕು. ಆತನ ವಿಚಾರವನ್ನು ಈ ನನ್ನ ಕರ್ಣಕ್ಕೆ ಬೀಳಲೇಬಾರದಾಗಿತ್ತು, ಬೀಳಲೇಬಾರದಾಗಿತ್ತು ಎಂಬುದಾಗಿ ಕೋಪಾರು
ಬ್ರಾಹ್ಮಣೋತ್ತಮರಾದರೂ ಗಡ ಗಡ ನಡುಗುತ್ತಾ, ಅಯ್ಯ ಮಹಾರಾಜ, ನಿನಗೆ ಏನಾದ್ರೂ ಮಂದಮತಿ ಕವಿಯಿತು, ಬದುಕುವ ಕಾಲವೇನಾದ್ರೂ ಕೈಗೂಡಿತೇನಪ್ಪ ಎಂಬುದಾಗಿ ಹೇಳ್ತಾ ಇದ್ದಾರೆ ನೋಡಿ. ನಂದಿಸಿ ನುಡಿಯದಿರವನ ನುಡಿಯದಿರವನೋ ಸಾಮಾನ್ಯದವನಲ್ಲಪ್ಪ. ಗಗನ ಮಾಡಿದ್ರು ಸಂಚಾರ ಮಾಡುತ್ತಿದ್ರು ಇರ್ಬೋದು. ನೀನು ನುಡಿಯೇನಾದರೂ ಇದ್ದರೆ ನಿನ್ನ ಪಾಡಿ ಏನಾಗುತ್ತದೆ ಬೇಡಪ್ಪ, ಶಾಂತಿ ಯಾವ ಮಹಾರಾಜರಾದರು ಗಗನ ಮಾರ್ಗದಲ್ಲಿ ಸಂಚರಿಸುವನು. ಬರೀ ಒಂದು ನಾನು ಏನನ್ನು ಮಾಡಬಲ್ಲ, ನಾನು ನೀವೇರ್ತಕ್ಕಂಥ ಗಗ ಇರುವುದೋ ಇಲ್ಲವೋ, ಇಲ್ಲವೆಂಬುದೇ ಸತ್ಯ. ಒಂದು ವೇಳೆ ಏನಾದರೂ ಇರುವುದೇ ಆದರೆ ಅತಿ ಶೀಘ್ರವಾಗಿ ಕರೆದುಕೊಂಡು ಬಂದು ನನ್ನ ಎದುರು ನಿಲ್ಲಿಸಿ, ಇಲ್ಲವಾದ್ರೆ ನಿಮ್ಮನ್ನೆಲ್ಲ ಸೂಲಕ್ಕೆ ಹರಿಸ್ಬಿಡ್ತೀನಿ. ಏನ್ ಮಾಡ್ತಾರೆ ಬ್ರಾಹ್ಮಣ, ಏನ್ ಮಾಡ್ತಾರೆ? ಗಡ ಗಡನೆ ನಡುಗುತ್ತಾ ಆ ನವಪಂಡಿತೋತ್ತಮರೆಲ್ಲರೂ ಸೇರಿ ಎತ್ತು ನಿಂತು ಆ ಮಹಾನ್ ಭಾವನನ್ನು ಕರೀತಾ ಇದ್ದಾರೆ. ಯಾವ ರೀತಿ ಕರೀತಾ ಇದ್ದಾರೆ? ದಿವಾಕರ ಪುತ್ರನೇ ನಮೋ ಬ್ರಾಹ್ಮಣೋತ್ತಮರೆಲ್ಲರೂ ಎದ್ದು ನಿಂತು ತಮ್ಮ ಕರಗಳನ್ನು ಜೋಡಿಸಿ ಆ ಪರಮಾತ್ಮನಿಗೆ ಧ್ಯಾನವನ್ನು ಮಾಡಿದ್ದಾರೆ. ನೋಡಿ, ಪರಮಾತ್ಮನಾದರೂ ಆಗ ತಾನೇ ಕಾಯಿ ಕಟ್ಟಿದ ತೆರೆಯ ಮೇಲೆ ಕುಳಿತುಕೊಂಡು ಭಕ್ತರ ರಕ್ಷಣೆಗೋಸ್ಕರ ಬರ್ತಾ ಇದ್ದಾರೆ. ಬರ್ತಕ್ಕಂತ ಪರಮೇಶ್ವರನು ಜಗದೊಳಗಿರ್ತಕ್ಕಂಥ ಕಲಿಪುರುಷನಾದ ಶೇಶ್ವರನಿಗೆ ಈ ಯಾವ ಸತ್ಯರದ ಮಹಾರಾಜನ ಹೇಳ್ತಕ್ಕಂಥ ಮಾತುಗಳು ಬಿರುಗಾಳಿಯಂತೆ ಕಿವಿಗೆ ಅಪ್ಪಳಿಸಿವೆ ಅಂತ ನೋಡಿ. ಕ್ಷಣ ಮಾತ್ರ ತನ್ನ ರಥವನ್ನು ಸ್ಲೋ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಈ ಸತ್ಯದ ಮಹಾರಾಜ ಆಡ್ತಕ್ಕಂಥ ನುಡಿಗಳನ್ನು ನೋಡಿ ಯಾವ ಪರಮಾತ್ಮರಾದರೂ
ಯೋಚನೆ ಮಾಡಿ ತನ್ನ ರಥವನ್ನು ಬರಂತ ಆ ಕಳಿಂಗ ಪಟ್ಟಣದ ಕಡೆ ತಿರುಗಿಸಿಬಿಡ್ತಾರೆ ಅಂತ ನೋಡಿ. ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಸಿಂಹಾಸನದ ಮೇಲೆ ಕುಳಿತುಕೊಂಡು ಅಟ್ಟ ಹೋದರಿಂದ ಪಾಲಿನ ತೊಟ್ಟುತ್ತಾ ನನ್ನನ್ನು ದೇವರಿಸುತ್ತಾ ಇದ್ದೀನಿ ಬರಂದ. ನೀನು ಬಾ ಎಂದು ಕೂಗಿದ ತಕ್ಷಣ ನಾನು ಬಾರದಿರುವನೇನೋ ನಿಧಾನವನ್ನು ಬಂದೆ. ಬಂದು ಆ ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯ ಭಾರವನ್ನು ಮಾಡ್ತಕ್ಕಂಥ ಸತ್ಯವರ್ಗ ಮಹಾರಾಜನನ್ನು ತನ್ನ ಎಡೆಯಿಂದ ಯಾವ ಸತ್ಯವರ್ಗ ಮಹಾರಾಜ ಆದರೂ ರತ್ನ ಸಿಂಹಾಸನದಿಂದ ಉರುಳಾಡಿ 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 ತಪ್ಪನ ಕೆಳಗೆ ಬಿದ್ದಿದ್ದಾರೆ. ಕೆಳಗೆ ಬಿದ್ದಂತ ಸತ್ಯವರ್ಗ ಮಹಾರಾಜರಾದರೂ ತನ್ನ ತಲೆಯನ್ನು ಎತ್ತಿ ಸಿಂಹಾಸನದ ಕಡೆ ನೋಡ್ತಾ ಇದ್ದಾರಂತೆ. ಸಿಂಹಾಸನದ ಮೇಲೆ ರುದ್ರಾಕಾರ ಉಂಟಾಡಿ ತನ್ನ ಕಣ್ಣಿಗಳಿಂದ ಕಿಡಿಗಳನ್ನು ಸುರಿಸುತ್ತಾ ಪರಮಾತ್ಮನ ಪ್ರತಿರೂಪವನ್ನು ನೋಡಿ ಗಡ 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 ಗಡನೆ ನಡುಗುತ್ತಾ ಪರಮಾತ್ಮನ ಪಾದವನ್ನು ಹಿಡಿಯಕ್ಕೆ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂದ್ರೆ
ಪರಮಾತ್ಮ ಕಾಕವಾಗನ ಕಲಿಪುರಿತ ಕುಮಾರವಿನಂದನ ದೇವಿ ಗರ್ಭಸಿಂಹಾತ ನಾನು ನಿನ್ನನ್ನು ಜರಿಯಬೇಕೆಂದು ಜರಿದವನಲ್ಲ ತಂದೆ. ಅಪ್ಪ, ಹುಟ್ಟಿದಾಚರಣೆ ತನ್ನ ತಂದೆಗೆ ಕುಟ್ಟರಾಗವನ್ನು ಕೊಟ್ಟ ಎಂಬುದನ್ನು ಕೇಳಿದ ವಿರುದ್ಧ ನಾನು ಜರಿದಿನಿ ತಂದೆ. ಮತ್ಯಾವ ಉದ್ದೇಶವೂ ಇಲ್ಲಪ್ಪ. ಅದು ಅಲ್ಲದೆ ನಾನಾದರೂ ಅರಸ ತಂದೆ. ನನ್ನ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾರಾದ್ರೂ ಕೆಡಕ್ ಬಯಸಿದರೆ ಅದನ್ನು ನಾನು ಸಹಿಸಲಾರೆ. ಆದ ಕಾರಣ ನಿನ್ನನ್ನು ಜರಿದಿನೇ ಹೊರತು ಮತ್ಯಾವ ಉದ್ದೇಶದಿಂದ ನಿನ್ನನ್ನು ನಾನು ಜರಿಯಲಿಲ್ಲ ತಂದೆ. ನಿನ್ನನ್ನು ಜರಿಯಲಿಲ್ಲ ಎಂಬುದಾಗಿ ಓಡಿ ಹೋಗಿ ತಮ್ಮೆರಡು ಮುದ್ದು ಪಾದಗಳನ್ನು ತಬ್ಬಿಕೊಂಡು ಬಹಳ ವಿನೋದವಾಗಿ ಗೋಳಾಡುತ್ತಿದ್ದಾರೆ. ಯಾವ ಜಗದೊಡೆಯನಾಗಿರ್ತಂತ ಕಲಿಪುರುಷನಾದರೂ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವ ರೀತಿ ಹೇಳ್ತಾ ಇದ್ದಾರೆ ನೋಡಿ. ಯಾವಾಗ ಒಂದು ದೂರದಲ್ಲಿ ಪರಸುರ ದಿಕ್ಪಾಲಗಳಂಬೆದರಿವೆ ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದವನ್ನು ಮುಟ್ಟಬೇಡ. ನಿಲ್ಲು. ಕೆಲವೋ ಮದಾಂಧ, ನಾನ್ಯಾರೆಂಬುದನ್ನು ತಿಳಿಯದೆ ರತ್ನ ಸಿಂಹಾಸನ ಮೇಲೆ ಅಟ್ಟ ಆಸದಿಂದ ತನ್ನ ಪಾದದಿಂದ ರತ್ನ ಸಿಂಹಾಸನ ಜಗ್ಗಿಸಿ ತುಳಿದು ಕರಚ ಪಾಳೆಯನ್ನು ಹೊಡೆದು ಜರಿಯುವಾಗ ಎಲ್ಲಿ ಹೋಗಿತ್ತೋ ನಿನ್ನ ಶ್ರೀ ನನ್ನನ್ನು ಯಾರೆಂಬುದಾಗಿ ತಿಳಿದಿರಿವೋ? ಸೂರ್ಯ ದೇವರ ಪ್ರೇಮದ ಪುತ್ರ, ಕುಂದೋಟಿ ಬರಿಗಾರನಾಗಿರ್ತಕ್ಕಂಥ ಮಯಬ್ರಹ್ಮನ ಮಗಳಾಗಿರ್ತಕ್ಕಂಥ ಸೋಜ್ಞಾದೇವಿಯ ಕೋರ ಛಾಯಾದೇವಿಯ ಗರ್ಭಸಂತಾನ ಮದಾಂತ ನೋಡ್ತಿರು. ನನ್ನ ಕಡಿತ ಹೊಗೆದಿಂದ ಪಾಲು ಮಾಡಿ ನಿನಗೆ ಕೊಡಬಾರದ ಕಷ್ಟವನ್ನು ಕೊಡದೆ ಹೋದರೆ ಸೂರ್ಯಕುಮಾರನು ಛಾಯಾದೇವಿ ಗರ್ಭ ಕಾಕವಾಗನೇ ಕಲಿಪುರುಷನೆಂಬುದಾಗಿ ಪರಮಾತ್ಮನ ಕೋಪದಿಂದ ಅದೃಶ್ಯವಾಗಿ ಥಟ್ಟನೆ ಅದೃಶ್ಯ. ಈ ಕಡೆ ಯಾವ ಇಕ್ಕನ ರಾಜರಾದರೂ ಯಾವ ಶತ್ರುಘ್ನ ಮಹಾರಾಜರಾದರೂ ಎಷ್ಟು ವಿಧವಾಗಿ ಬೇಡಿಕೊಂಡರು ಪರಮಾತ್ಮನು ಕೇಳದೆ ಅದೃಶ್ಯವಾಗಿದ್ದಾರೆ. ಈ ಕಡೆ ವಿಪ್ರೋತ್ತಮರಾದರೂ ಹೇಳ್ತಾ ಇದ್ದಾರೆ, ಅಯ್ಯ ಶತ್ರುಘ್ನ ಮಹಾರಾಜ,
ಹಾದಿದ್ದು ಆಗಿ ಹೋಯಿತು. ಈಗಲಾದರೂ ಭಯಭಕ್ತಿ ನಯವಿರಿಯಿಂದ ಕಲಿಪಿಸುವ ಧ್ಯಾನವನ್ನು ಮಾಡುವುದಾಗಿದ್ದಾರೆ. ಧ್ಯಾನವನ್ನು ಮಾಡುವುದಾಗಿ ಹೇಳಿದ್ದಾರೆ. ಆಗ ಯಾವ ಶತ್ರುಘ್ನ ಮಹಾರಾಜರು ಹೇಳ್ತಾ ಇದ್ದಾರೆ, ಮಾಡಲಾಗದು ವಿಪ್ರೋತ್ತಮರೇ, ನಾನು ಎಷ್ಟಿಡುವಾಗಿ 2 ಪಾದಗಳ ಮೇಲೆ ಬಿದ್ದು ಬೇಡಿಕೊಂಡರೂ ನನ್ನ ಕ್ಷಮಿಸಲಿಲ್ಲ. ಹೀಗಿರುವಾಗ ಭಕ್ತಿಯಿಂದ ಅದರ ಪೂಜೆಯನ್ನು ಮಾಡಿದರೆ ನನಗೆ ಒಲಿಯುತ್ತಾನೆ. ಅದೆಂದಿಗೂ ಸಾಧ್ಯವಿಲ್ಲ. ಹೇಳುವೆನು ಕೇಳಿ. ಹರೇನಾಭಿ ಹರೇನಾಭಿ ಬ್ರಹ್ಮೇಣಾಭಿ ಸುರೇಲಪಿ ಲಲಾಟ ಲಿಖಿತಾರೇಕಂ ನಶಕ್ಯತೆ ಎಂಬಂತೆ ವಿಧಿ ಬರಹವನ್ನು ತಪ್ಪಿಸಲು ಹರಿಯಾಗಲಿ ಹರನಾಗಲಿ ಇಲ್ಲ. ನನ್ನ ಹಣೆ ಬರಹ ಇದ್ದಂತಾಗಲಿ. ನೀವಿನ ನಿಮ್ಮ ಸ್ವಸ್ಥಾನಕ್ಕೆ ತೆರಳಿರಿ. ನಾನು ಮುಂದೆ ರಾಜ್ಯವಾಸಿಯಾಗುತ್ತೇನೆ ಎಂಬುದಾಗಿ ಆ ವಿಪ್ರೋತ್ತಮರು ಕಳಿಸಿಬಿಟ್ಟು ಹೇಳ್ತಾ ಇದ್ದಾರೆ. ಅಯ್ಯೋ, ನಾನಾದರೂ ಆ ಸಿರೇಶ್ವರನ್ನು ಜರಿದಿದ್ದು ಹೇಗಾಯಿತು ಎಂದರೆ, ಸೊನ್ನೆಯನ್ನು ಕಿತ್ತು ಸ್ವತಃ ನನ್ನ ಕೈಕೊಟ್ಟು ನಾನೇ ಬರಲುವಂತಾಗಿದೆ. ಆಗಲಿ ನನ್ನ ದುರಾದಕ್ಕೆ ಏನು ಮಾಡುವುದಕ್ಕಾಗಲಿಲ್ಲ. ಆಗಲಿ ಮುಂದೆ ರಾಣಿವಾಸಕ್ಕೆ ಹೋಗ್ತೇನೆ ಎಂಬುದಾಗಿ ಆ ರಾಣಿವಾಸಕ್ಕೆ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂದ್ರೆ, ಏಕೆ ನಿಂದಿಸಿದೆ ಆಚೆನಿಯ, ಏಕೆ
ನನ್ನ ರಾಣಿ ಅಂತಸ್ಪುರಕ್ಕೆ ಬರ್ತಾ ಇದ್ದಾರೆ. ಯಾವ ಚಂದ್ರಾಜಿ ದೇವಿ ಆದರೂ ತನ್ನ ಪ್ರಜೆಗಳಿಗೂ ತನ್ನ ಪತಿದೇವರಿಗೂ ಯಾವ ಕುಂದು ವರದಿಗಳು ಬಾರದಂತೆ ಇರಲಿ ಎಂಬುದಾಗಿ ನೋಡಿ ಆ ಜಗನ್ಮಾತೆಯಾದ ಗೌರಿ ದೇವಿಯನ್ನು ಪೂಜಿಸಿ ಆರಾಧಿಸ್ತಾ ಇದ್ದಾಳಂತೆ. ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾಳೆ ಅಂದ್ರೆ ತ್ರಿಭುವನ ಜನನಿ ಜಗನ್ಮೋಹಿನಿ ಗೌರಿ ದೇವಿಯನ್ನು ಪೂಜೆ ಮಾಡಿ ಆರಾಧಿಸ್ತಾ ಇದ್ದಾರೆ. ನನ್ನ ಪ್ರಜೆಗಳಿಗಾಗಲಿ ನನ್ನ ಪತಿದೇವರಿಗಾಗಲಿ ಯಾವ ಯಜ್ಞವೂ ಬಾರದಂತೆ ಕರುಣಿಸಿ ಕಾಪಾಡಬೇಕು ತಾಯಿಯಿಂದಾಗಿ ನನ್ನ ಮಂಗಳಾರತಿ ತಟ್ಟೆಯನ್ನು ಕೈಗಿಟ್ಟುಕೊಂಡು ಮಂಗಳಾರತಿ ಮಾಡುತ್ತಿದ್ದ ಸಮಯದಲ್ಲಿ ಆ ಮಂಗಳಾರತಿ ತಟ್ಟೆ ಜಾರಿ ತಪ್ಪನಿ ಕೆಳಗೆ ಬಿದ್ದಿದ್ದಾನೆ. ಅಮ್ಮ ಜಗನ್ಮಾತೆ ಜಗತ್ತಿನಲ್ಲಿ ನನ್ನಿಂದ ಏನಾದರೂ ಅಪರಾಧವಾಗಿದೆ ತಾಯಿ. ಈ ದಿವಸ ಏನು ಅಮಂಗಲವು ತೋರುತ್ತಿರುವುದಲ್ಲ. ರಾಜಸ್ಥಾನದಲ್ಲಿ ನನ್ನ ಪತಿದೇವರಿಗೆ ಏನಾದರೂ ಅಮಂಗಲವಾಗಿರ್ಬೋದೇ? ಪ್ರಜೆಗಳಿಂದ ತೊಂದರೆ ಆಗಿರ್ಬೋದೇ? ಇಲ್ಲ ಸಾಮಂತ ರಾಜರಿಂದ ಏನಾದರೂ ಯುದ್ಧಕ್ಕೆ ಒಂದು ತೊಂದರೆ ಆಗಿರ್ಬೋದೇ? ಏನಿರ್ಬೋದು ಎಂಬುದಾಗಿ ಓಡಿ ಬಂದು ಅರಮನೆಯ ಗೋರ ಬಾಗಿಲು ನಿಂತ್ಕೊಂಡು ನೋಡ್ತಾ ಇದ್ದಾಳಂತೆ.
ಯಾವ ಸತ್ಯದ ಮಹಾರಾಜರಾದರೂ ಕುಂದಿನ ಮಗದಿಂದ ಖಿನ್ನರಾಗಿ ಚಿಂತಾಕ್ರಾಂತರಾಗಿ ಬರ್ತಾ ಇದ್ದಾರೆ. ಬರ್ತಿರ್ತಕ್ಕಂಥ ತನ್ನ ಪತಿದೇವರನ್ನು ನೋಡಿ ಓಡಿ ಹೋಗಿ ಆತರ ಬಂದು ಭಯ ಭಕ್ತಿ ನಯ ಎದುರುಗುಂಡ ಕುಳ್ಳಿರಿಸಿ ಗಲ್ಲವನ್ನು ಹಿಡಿದು ಕೇಳ್ತಾ ಇದ್ದಾರಂತೆ, ಸ್ವಾಮಿ ಏನಿದು? ನಿಮ್ಮ ಮಗವಾದ್ರೂ ಕುಂದಿ ಈ ರೀತಿ ಖಿನ್ನವಾಗಿಲ್ಲ ಕಾರಣವಾದ್ರೂ ಏನು ಸ್ವಾಮಿ? ನನ್ನಿಂದ ಏನಾದ್ರೂ ಅಪರಾಧವಾಗಿದೆ ಅಥವಾ ಪ್ರಜೆಗಳಿಂದ ಏನಾದ್ರೂ ಅಪರಾಧವಾಗಿದೆ ಅಥವಾ ಸಾಮಂತ ರಾಜರಾದರೂ ಏನಾದರೂ ಉದ್ಯೋಗವನ್ನು ಬರುತ್ತದೆ? ಜಾಗೃತಿಯಾಗಿ ನನ್ನನ್ನು ತಿಳಿಸಿ, ನಾನು ನಿಮ್ಮ ಅರ್ಧಾಂಗಿ, ಆದ್ರಿಂದ ನನ್ನ ತಿಳಿಸಿ ಸ್ವಾಮಿ ಎಂಬುದಾಗಿ ಅವರ ಪಾದಗಳನ್ನು ಇಟ್ಕೊಂಡು ಬೇಡ್ಕೊಂಡಿದ್ದಾರೆ. ಯಾವ ಸತ್ಯುರದ ಮಹಾರಾಜರಾದರೂ ಹೇಳ್ತಾ ಇದ್ದಾರೆ, ದೇವಿ ಆ ವಿಚಾರವನ್ನು ನಾನು ಏನೆಂದು ಹೇಳಲಿ? ಸ್ವಾಮಿ ಏನೆಂದು ಹೇಳಲಿ? ಈ ದಿವಸ ನನ್ನ ಅಂತಃಪುರಕ್ಕೆ ನವಪಂಡಿತೋತ್ತಮರು ಬಂದಿದ್ದರು. ಅವರ ಕೈಯಲ್ಲಾದರೂ ಗ್ರಹಗಳ ಸಂಪುಟವಿತ್ತು. ನಾನು ಆ ಗ್ರಹ ಸಂಪುಟ ಯಾವುದು ಎಂಬುದಾಗಿ ಕೇಳಿದ್ದೆ. ಅವರು ನವಗ್ರಹಗಳ ಗ್ರಹ ಸಂಪುಟ ಎಂಬುದಾಗಿ ಹೇಳಿದರು. ನಾನಾದರೂ ನವಗ್ರಹಗಳ ವಿಚಾರವನ್ನು ತಿಳಿಯಬೇಕೆಂದು ಆ ನವಪಂಡಿತೋತ್ತಮನಲ್ಲಿ ಕೇಳಿಕೊಂಡನು. ಅವರಾದರೂ ಒಬ್ಬೊಬ್ಬರಾಗಿ ಎದ್ದು ನಿಂತು ಒಂದೊಂದು ಗ್ರಹದ ವಿಚಾರವನ್ನು ಹೇಳಿದರು. ಪ್ರಿಯೆ, 8 ಗ್ರಹದ ವಿಚಾರವನ್ನು ಕೇಳಿದನು. ಆದರೆ ಅದರಲ್ಲಿ 9 ಗ್ರಹಗಳಲ್ಲಿ 7ನೇ ಗ್ರಹವಾಗಿರ್ತಕ್ಕಂಥ ಸಪ್ತಮ ಗ್ರಹವಾಗಿರ್ತಕ್ಕಂಥ ಆ ಶ್ರೀದೇವರ ವಿಚಾರವನ್ನು ಹೇಳಿದರು. ಆ ಶ್ರೀದೇವರಾದರೂ ಹುಟ್ಟಿದಾಕ್ಷಣವೇ ತನ್ನ ತಂದೆಯಾದ ಸೂರ್ಯದೇವರಿಗೆ ಮಂದಮತಿ ಕೈಗೆ ಪ್ರಾಪ್ತವಾಯಿತು. ರಥವನ್ನು ಎಡುತ್ತಿದ್ದ ವರನನ ಕೈಕಾಲು ಮುರಿದು ಎಳವಾದವೆಂದು, ರಥಕ್ಕೆ ಕಟ್ಟಿರ್ತಕ್ಕಂಥ ಅಶ್ವಗಳ ನೇತ್ರಗಳೇ ಹಿಂಗಿ ಹೋದವೆಂದು ಹೇಳಿದರು. ನಾನು ಆ ವಿಚಾರವಾಗಿ ಆ ಜಗದೊಡೆಯನನ್ನು ಬಹು ವಿಧವಾಗಿ ನಿಂದಿಸಿ ಕರಚಪ್ಪಾಣಿನ ತಟ್ಟಿ ನಿಂದಿಸುತ್ತಿರಲು, ಅದೇ ಸಮಯಕ್ಕೆ ಗಗನ ಮಾರ್ಗದಲ್ಲಿ ಸಂಚಾರವಾಗುತ್ತಿದ್ದ ಬರ್ತಿದ್ದ ಪರಮಾತ್ಮ ಸರಸರ ನನ್ನ ಆಸ್ಥಾನಕ್ಕೆ ಬಂದು ರತ್ನ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ನನ್ನನ್ನು ತನ್ನ ಕಾಲಿಂದ ಜಾಡಿಸಿ ಬಂದ. ನಾನಾದ ರತ್ನ ಸಿಂಹಾಸನ ಉರುಳಾಡಿ ಕೆಳಗೆ ಬಿದ್ದು ತಲೆ ಎತ್ತಿ ಮೇಲೆ ನೋಡಿದರೆ ಉದ್ದವಾಕಾರವನ್ನು ತಾಳಿ ಕಣ್ಣುಗಳನ್ನು ಕಿಡಿಗಳನ್ನು ಸೋರ್ತಾ ನೋಡಿದ ಪರಮಾತ್ಮನ ಪ್ರತಿರೂಪವನ್ನು ನೋಡಿ ಗಡಗಡನೆ ನಡುಗುತ್ತಾ ಅವರ ಪಾದಗಳ ಮೇಲೆ ಬಿದ್ದು ಎಷ್ಟೋ ವಿಧವಾಗಿ ಕೇಳಿಕೊಂಡನು. ಪರಮಾತ್ಮನಾದರೂ ಕರುಣೆ ತೋರದೆ ಎಲವೋ ಮದಾಂಧ ರಕ್ತ ಸಿಂಹಾಸನ ಮೇಲೆ ಕುಳಿತುಕೊಂಡು ಅಟ್ಟೋಸದಿಂದ ನನ್ನನ್ನು ತೆಗೆಯುತ್ತಾ ಇದ್ದೇನು. ನೋಡ್ತೇನೆ ನಿನ್ನ ರಾಜ್ಯಾದಿ ಸಕಾಲೇಶ್ವರವನ್ನು ಸುಟ್ಟು ಭಸ್ಮ ಮಾಡಿ ನಿನ್ನ ಗೋರಾರಣ್ಯವನ್ನು ಸೇರಿಸಿ ನೀನೊಂದು ಕಡೆ ನಿನ್ನ ಸತಿಯೊಂದು ಕಡೆ ಅಗಲುವಂತೆ ಮಾಡದಿದ್ದರೆ ನಾನು ಸೂರ್ಯಕುಮಾರನೇ ಹಿರೇಶ್ವರ ಎಂಬುದಾಗಿ ಪಂಥವನ್ನು ಮಾಡಿ ಹೊರಟೇ ಹೋದರು. ಮುಂದೆ ಏನು ಮಾಡಬೇಕು? ಯಾವ ಗಳಿಗೆಯಲ್ಲಿ ಬಂದು ನಮಗೇನು ಸಂಕಟಕ್ಕೆ ಗುರಿಪಡಿಸುವ ಕಾಣೆ ಚಂದ್ರ ಕಾಣೆ, ಮುಂದೇನು ಗತಿ ಎಂಬುದಾಗಿ ತನ್ನ ಸತಿಯಾಗಿರ್ತಕ್ಕಂಥ ಚಂದ್ರಾಸಿ ದೇವಿ ಹತ್ರ ಹೇಳ್ತಾ ಇದ್ದಾರೆ. ಆ ಚಂದ್ರಾಸಿ ದೇವಿ ಆದರೂ ಹೇಳ್ತಾ ಇದ್ದಾರೆ, ಸ್ವಾಮಿ ಆದ ಕಾರ್ಯ ಆದಿವಾಗಿದೆ, ಇನ್ನು ಮಿಂಚಿ ಹೋದ ಕಾರ್ಯ ಚಿಂತಿಸಿ ನಾವು ಫಲವಿಲ್ಲ. ಯಾಕೆ ಸ್ವಾಮಿ? ನಮ್ಮ ಮನೆದೇವರಾದ ಶ್ರೀಮನ್ ನಾರಾಯಣನಿಲ್ಲೇ ನಾವು ಪ್ರತಿನಿತ್ಯವೂ ಅವನು ಧ್ಯಾನ ಮಾಡ್ತಿದ್ವಲ್ಲ, ಈಗ ಹೋಗಿ ನಮ್ಗೆ ಇಂಥ ಕಷ್ಟ ಬಂದಿದೆ ಅಂತೇವೆ ಜಗದೊಡೆಯನಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ಧ್ಯಾನ ಮಾಡಿ ಅವನು ಕೇಳನ್ ನಡಿ. ಆಗ ಸತ್ಯದ ಮಹಾರಾಜರು ಯತ್ನ ಮಾಡಿದ್ರೆ, ಹೌದಲ್ವಾ ನಮ್ಮ ಕುಲದೇವರ ಶ್ರೀಮನ್ ನಾರಾಯಣ ಕೇಳಿದ್ರೆ ಇದಕ್ಕೇನಾದ್ರೂ ಒಂದು ದಾರಿ ತೋರಿಸ್ತಾರೆ. ಆಯ್ತಮ್ಮ, ನೀನು ಇಷ್ಟದಂತಾಗಲಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೋ, ಶ್ರೀಮನ್ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ಳೋಣ. ರಾಜ ದಂಪತಿಗಳು ಇರುವರು ಸೇರಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಆ ಶ್ರೀಮನ್ ನಾರಾಯಣನ ಗುಡಿಗೆ ಹೋಗಿದ್ದಾರೆ. ಯಾವ ರೀತಿ ಸತಿಪತಿಗಳಿಬ್ಬರು ಬೇಡ್ಕೊಂತ ಇದ್ದಾರೆ ಅಂದ್ರೆ, ನಾರಾಯಣ
ಸತಿಪತಿಗಳು ಇರುವರು ಆ ಪರಮಾತ್ಮನಿಗೆ ಬಹಳ ವಿಧವಾದ ಪೂಜೆಯನ್ನು ಮಾಡಿ ಕರಗಳನ್ನು ಜೋಡಿಸಿ ಬೇಡಿಕೊಂಡಿದ್ದಾರೆ. ಜಗದಲ್ಲಿನಾಗಿರ್ತಕ್ಕಂಥ ಪರಮಾತ್ಮನಾದರೂ ಪ್ರತ್ಯಕ್ಷವಾಗಿದ್ದಾರಂತೆ. ಅಯ್ಯ ರಾಜದಂಪತಿಗಳೇ, ನೀವಿಷ್ಟೊಂದು ಭಕ್ತಿಯಿಂದ ನನ್ನನ್ನು ಬೇಡಿಕೊಳ್ಳೋ ಕಾರಣವೇನಪ್ಪ? ನಾನು ಪ್ರತ್ಯಕ್ಷವಾಗಿದ್ದೇನೆ, ನಿಮಗೆ ಯಾವ ಹೊರಬೇಕು ಕೇಳಿಕೊಡ್ತೇನೆ ಎಂಬುದಾಗಿ ಜಗದಲ್ಲಿನಾಗಿರ್ತಕ್ಕಂಥ ಪರಮಾತ್ಮ ಕೇಳ್ತಾ ಇದ್ದಾರೆ. ಈ ರಾಜದಂಪತಿಗಳು ಹೇಳ್ತಾ ಇದ್ದಾರೆ, ಸ್ವಾಮಿ, ಆ ಸೂರ್ಯಕುಮಾರನಾದ ಜಗದೇವರ ಕೋಪಕ್ಕೆ ಗುರಿಯಾಗಿದ್ದೀನಿ. ನಾವು ಆತನನ್ನು ವಿಧ ವಿಧವಾಗಿ ಬಾಯಿಗೆ ಬಂದಂತೆ ಜರಿದು ಧಿಕ್ಕರಿಸಿ ಮಾತನಾಡಿಬಿಟ್ಟಿದ್ದೀನಿ. ಪರಮಾತ್ಮನಾದರೂ ನಿಮಗೆ ಕೊಡವಾದ ಕಷ್ಟವನ್ನು ಕೊಟ್ಟು ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಕಳೆದು ಸತಿಪತಿಗಳಿರುವನ್ನು ಅಗಲಿಸಿ ನಿಮಗೆ ಕೊಡಬಾರದ ಕಷ್ಟವನ್ನು ಕೊಡದೆ ಹೋದರೆ ನಾನು ಸೂರ್ಯಕುಮಾರನೇ ಅಲ್ಲವೆಂದು ಪಂಥವನ್ನು ಮಾಡಿ ಕ್ಷಣಾರ್ಥದಲ್ಲಿ ಅದೃಶ್ಯನಾಗ್ಬಿಟ್ಟ ಸ್ವಾಮಿ. ಆತನ ಕೋಪಕ್ಕೆ ಗುರಿಯಾಗಿದ್ದೀನಿ. ನೀನು ಹೇಗಾದ್ರೂ ಮಾಡಿ ಆತನ ಕಷ್ಟದಿಂದ ನಮ್ಮನ್ನು ಪಾರು ಮಾಡಬೇಕಪ್ಪ. ಆಗ ಯಾವ ಜಗದೊಡನೆ ಆಗಿರ್ತಕ್ಕಂಥ ಶ್ರೀಮನ್ ನಾರಾಯಣ ಹೇಳ್ತಾ ಇದ್ದಾನೆ, ಅಪ್ಪ ರಾಜದಂಪತಿಗಳೇ, ಕಲಿಪುರುಷ ಅಂದ್ರೆ ಸಾಮಾನ್ಯದನಲ್ಲಪ್ಪ. ಅವನು ದೇವತೆಗಳನ್ನು ಸಹ ಬಿಟ್ಟವನಲ್ಲ ಕರೆಯ. ಒಂದು ಸಾರಿ ಅವನು ಕಷ್ಟ ಕೊಡ್ತೀನಿ ಅಂದಮೇಲೆ ಇನ್ನು ಅವನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಕಣ. ನೀವು ಬಂದ ಕೊಟ್ಟ ಕಷ್ಟವನ್ನು ಅನುಭವಿಸಲೇಬೇಕು. ಆದ್ರಿಂದ ನೀವು ಈ ರಾಜ್ಯದಲ್ಲಿ ಇದ್ಕೊಂಡು ಆ ಜಗದೊಡೆಯನಾಗಿರ್ತಕ್ಕಂಥ ಸೂರ್ಯಕುಮಾರನು ಕೊಡ್ತಕ್ಕಂಥ ಕಷ್ಟವನ್ನು ಅನುಭವಿಸೋದಕ್ಕಿಂತ, ಈ ರಾಜ್ಯದಲ್ಲಿ ಅಪಮಾನ ಹೊಂದೋದಕ್ಕಿಂತ ನೀವು ಈಗಿಂದೀಗಲೇ ರಾಜ್ಯವನ್ನು ತೊರೆದು ಎಲ್ಲಿಯಾದ್ರೂ ಹೊರಟೋಗ್ರಿ. 7.5 ವರ್ಷಗಳ ಕಾಲ ಬಿಡುವುದಿಲ್ಲ ಅವನು. ಆತನು ನಿಮಗೆ ಎಷ್ಟೇ ಕಷ್ಟವನ್ನು ಕೊಟ್ಟರು ನಿಮ್ಮ ಸತ್ಯ ಧರ್ಮವನ್ನು ಮಾತ್ರ ಬಿಡಬೇಡಿ. ಸತ್ಯ ಧರ್ಮವನ್ನು ಬಿಡದಂತೆ ಆಶೀರ್ವಾದ ಮಾಡ್ತೀನಿ ಅಪ್ಪ. ನನ್ನಿಂದಲೂ ಆತನ ಕಷ್ಟವನ್ನು ನಿವಾರಣೆ ಮಾಡಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದ ಈ ದಿವಸವೇ ರಾಜ್ಯವನ್ನು ತೊರೆಯಿರಿ ಎಂಬುದಾಗಿ ಹೇಳಿಬಿಟ್ಟು ಆ ಜಗದೊಡೆಯಾಗಿರ್ತಕ್ಕಂಥ ಪರಮಾತ್ಮನ ಸಹ ತಟ್ಟನೆ ದೃಶ್ಯವಾಗಿದ್ದಾರೆ. ಯಾವ ಸತ್ತಿರತ ರಾಣಿ ಚಂದ್ರಾಸೀರು ಗೋಳಾಡುತ್ತಾ ನಾವು ಮಾಸಿಕೊಂಡಿರ್ತಕ್ಕಂಥ ರಾಣಿ, ಯಾವ ಮಹಾರಾಜನಾಗಿರ್ತಕ್ಕಂಥ ಸತ್ತಿರತ ಮಹಾರಾಜ ಹೇಳ್ತಾ ಇದ್ದಾರೆ, ಪ್ರಾಣೇಶ್ವರಿ ನೋಡಿದೆಯಾ ನಮ್ಮ ಮನೆದೇವರಾದ ಶ್ರೀಮನ್ನಾರಾಯಣ ಹೇಳಿದರೆ ಅಯ್ಯೋ ಪ್ರಾಣೇಶ್ವರಿ, ಆಗಲಿ ಹಣೆ ಬರವನ್ನು ಮೀರಲು ಯಾರಿಂದ ಸಾಧ್ಯವಿಲ್ಲ. ಆದರೂ ಆ ಕಲಿಪುರುಷನನ್ನು ಜರಿದಿರುವನು ನಾನು, ಆತನಿಂದ ಕಷ್ಟ ಪಡಬೇಕಾಗಿರುವುದು ನಾನು. ನೀನು ನಿನ್ನ ಪಟ್ಟಣಕ್ಕೆ ಹೋಗಿ ಸುಖವಾಗಿರು. ಆ ಪರಮಾತ್ಮನ ಕಷ್ಟ ನಿವಾರಣೆ ಆದ ಮೇಲೆ ನಾನು ಬರುತ್ತೇನೆ ಎಂಬುದಾಗಿ ಯಾವ ತನ್ನ ಹೆಂಡತಿಯಾಗಿರ್ತಕ್ಕಂಥ ಚಂದ್ರಾಸಿಗೆ ಹೇಳ್ತಾ ಇದ್ದಾರೆ. ಚಂದ್ರಾಸಿ ದೇವಿ ಆದರೂ ಕಣ್ಣೀರನ್ನು ಸುರಿಸುತ್ತಾ ಹೇಳ್ತಾ ಇದ್ದಾರೆ, ಸ್ವಾಮಿ, ನಾನು ನಿಮ್ಮ ಅರ್ಧಾಂಗಿ, ಅಗ್ನಿ ಸಾಕ್ಷಿಯಾಗಿ ನಿಮ್ಮನ್ನು ಕೈ ಹಿಡಿದವಳು. ನನಗೇನೇ ಕಷ್ಟ ಬಂದರೂ ಅದರ ಅರ್ಧ ಪಾಲು ನಿಮ್ಮದು, ನಿಮಗೇನೇ ಕಷ್ಟ ಬಂದರೂ ಅದರ ಅರ್ಧ ಪಾಲು ನನ್ನದು. ಆದ ಕಾರಣ ದಯವಿಟ್ಟು ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂಬುದಾಗಿ 2 ಪಾದಗಳನ್ನು ಹಿಡಿದು ಕೇಳ್ಕೊಂತ ಇದ್ದಾರೆ. ಮಹಾರಾಜರು ಎಷ್ಟು ವಿಧವಾಗಿ ಹೇಳಿದ್ರು ಕೇಳ್ತಾ ಇದ್ದಾರೆ. ಸರಿ ಪ್ರಾಣೇಶ್ವರಿ, ಆಗಲಿ. ಇನ್ನ ಕಲಿಪುರುಷನಿಂದ ಏನು ಕಷ್ಟಪಡ್ತೋ ಅದನ್ನು ನಾವು ಅನುಭವಿಸಲೇಬೇಕು. ನಮ್ಮ
ಗುರುದೇವರಾದ ಶ್ರೀಮನ್ ನಾರಾಯಣ ಹೇಳಿದ ರೀತಿಯಂತೆ ಈ ದಿನವೇ ರಾಜ್ಯವನ್ನು ತೊರೆಯಲು ನಾನಾದರೂ ನಮ್ಮ ಕುದುರೆ ಲಯಕ್ಕೆ ಹೋಗಿ ಒಂದು ಸುಂದರವಾದ ಕುದುರೆಯನ್ನು ತರುತ್ತೇನೆ. ನೀರಾದರೂ ಅರಮನೆಗೆ ಹೋಗಿ ಕೆಲವು ದಿವಸ ಈ ಕುಕ್ಷಿ ಬಾಧೆಯನ್ನು ನಿವಾರಿಸಿಕೊಳ್ಳಲು ನಮಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯ ಒಡವೆ ವಸ್ತುಗಳನ್ನೆಲ್ಲ ಸಿದ್ಧ ಮಾಡಿ ಗಂಟು ಕಟ್ಕೊಂಡ್ಬಿಡು. ಯಾರಿಗೂ ತಿಳಿದ ರೀತಿಯಲ್ಲಿ ಈ ರಾತ್ರಿ ನಾವು ಪಟ್ಟಣ ಬಿಟ್ಟು ಹೊರಟೋಗೋಣ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ರಾಣಿಯಾಗಿರ್ತಕ್ಕಂಥ ಚಂದ್ರವಾಸಿ ದೇವಿಯಾದರೂ ಅರಮನೆಗೆ ಬಂದು ದವಸ ಧಾನ್ಯ ಮುತ್ತು ರತ್ನ ವಜ್ರ ಒಡಿಯೂರನ್ನು ಗಂಟು ಕಟ್ಕೊಂತ ಇದ್ದಾರೆ. ಈ ಕಡೆ ಯಾವ ಸತ್ತಿರದ ಮಹಾರಾಜರಾದರೂ ಕುದುರೆ ಲಾಯಿ ಕಡೆ ಹೋಗ್ತಾ ಇದ್ದಾರೆ. ಕುದುರೆ ರೇಖೆ ಪರಮಾತ್ಮ ನೋಡಿದ್ರು, ಓ ಶ್ರೀಗರಿಯ ವಚನದಂತೆ ಈ ದಿನವೇ ರಾಜ್ಯವನ್ನು ತೊರೆಯಲು ಕುದುರೆಯ ಹಾಲೇಕ್ಕೆ ಬರುತ್ತಿರುವೆ ಅಲ್ಲವೇ ಮದಾಂಧ, ಬಾ ಈಗ ನೋಡಿ ನನ್ನ ಚಮತ್ಕಾರವನ್ನು ಎಂಬುದಾಗಿ ಜಗದೊಡೆಯನಾಗಿರ್ತಾನೆ ಕಲಿಕೃಷ್ಣನಾದರೂ ಸಹೋದರಿಯಾದ ಯಮುನಿ ಹತ್ರ ಹೋಗಿದ್ದಾರಂತ ನೋಡಿ. ಆ ಯಮುನಾ ದೇವಿಗೆ ಹೇಳ್ತಾ ಇದ್ದಾರೆ, ಅಮ್ಮ ಸಹೋದರಿ, ಈ ದಿನ ನನಗೊಂದು ನೀನು ಸಹಾಯವನ್ನು ಮಾಡಬೇಕಮ್ಮ. ನೋಡಿ ಆ ಯಮುನಾ ದೇವಿಗೆ ಇವತ್ತನ್ನು ಛಾಯಾದೇವಿ ಪುತ್ರನಾದನು ಬಹಳ ಮಮತೆ ಮಮಕಾರಂತೆ, ಬಹಳ ಪ್ರೀತಿ ಇವನ್ ಕಂಡ್ರೆ. ಯಾರನ್ನ? ಈ ಶನೇಶ್ವರನ್ ಕಂಡ್ರೆ. ಸಹೋದರ, ನನ್ನಿಂದ ಏನ್ ಸಹಾಯ ಆಗ್ಬೇಕಪ್ಪ? ಏನಿಲ್ಲಮ್ಮ, ಭೂಲೋಕದಲ್ಲಿ ಒಬ್ಬ ಮಾನವನು ನನ್ನನ್ನು ಹೀನಾಕಾರವಾಗಿ ಧಿಕ್ಕರಿಸಿ ನಿಂದಿಸಿ ದುರಹಂಕಾರದಿಂದ ಮಾತಾಡಿಬಿಟ್ಟಿದ್ದಾನೆ. ಅವನ ದುರಹಂಕಾರವನ್ನು ಅಡಗಿಸಬೇಕು ನಾನೀಗ. ಆದುದರಿಂದ ನೀನೀಗಲೇ ಒಂದು ಸುಂದರವಾಗಿರ್ತಕ್ಕಂಥ ಪಂಚಕಲ್ಯಾಣಿ ಕುದುರಗವಾಗಿ ಅವನ ಕುದುರೆ ಲಾಯವನ್ನು ಸೇರು. ಮುಂದಿದ್ದನ್ನು ನಾನು ನೋಡ್ಕೊಳ್ತೀನಿ. ಆಯ್ತು ಸಹೋದರ, ನಿಜದಂತೆ ನಾನು ಈಗಲೇ ಒಂದು ತುರ್ಗವಾಗಿ ಕುದುರೆ ಲಯವನ್ನು ಸೇರ್ತೀನಿ ಎಂಬುದಾಗಿ ಆ ಯಮುನಾದೇವಿ ಆದರೂ ಒಂದು ಸುಂದರವಾದ ಪಂಚಕಲ್ಯಾಣಿ ತುರ್ಗವಾಗಿ ಮಾಯಾದುರ್ಗ ಬಂದು ಕುದುರೆ ಲಾಯಕ್ಕೆ ಸೇರ್ಕೊಂಡ್ಬಿಡಿ ಒಂದು ಮೂಲೆಗೆ. ಈ ಯಾವ ಸತ್ಯರಥ ಮಹಾರಾಜನು ಲಾಯಕ್ ಬರ್ತಾ ಇದ್ದೇನೆ, ಜಗದೊಡೆಯನಾದ ಪರಮಾತ್ಮ ನಗ್ತಾ ಇದ್ದೇನೆ. ಭಲೆ 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 ಎಂಬುದಾಗಿ ಬರ್ತಾ ಇದ್ದಾರೆ. ನಿರ್ಮಿಸುವೆ ನೋ ತುರಗ ಎಲ್ಲವೋ ಮದಾಂಧನಾದ ಸತ್ಯವ್ರತನೇ, ಕಡು ತವಕದಿಂದ ನನ್ನನ್ನು ದುರಿದೆ ಏನು? ಬಾ ಮದಾಂಧ, ಈ ದಿನವೇ ರಾಜ್ಯವನ್ನು ತೊರೆಯಲು ಕುದುರೆ ರಾಯಕ್ಕೆ ಬರುತ್ತಿರುವೆ ಅಲ್ಲವೇ ಮದಾಂಧ, ಬಾ ಈಗ ನೋಡು ನನ್ನ ಚಮತ್ಕಾರವನ್ನು ಎಂಬುದಾಗಿ ನೋಡ್ತಾ ಇದ್ದಾರಂತೆ. ಯಾವ ಸತ್ಯರ್ಥ ಮಹಾರಾಜರಾದರೂ ಕುದುರೆ ಆಯಲಿಕ್ಕೆ ಬಂದಿದ್ದಾರೆ. ಸಾವಿರಾರು ಲಕ್ಷಾಂತರಗಳ ಕುದುರೆ ಇದ್ದೆ ಮಹಾರಾಜ ಲಾಯದಲ್ಲಿ. ಯಾವ ಕುದುರೆ ತಗೋದ್ರು ಅವರು ಮನಸ್ಸಿಲ್ಲೇ ಎಲ್ಲ ಬಡಕಲ್ ಕುದುರೆ. ನಮ್ಮನ್ನ ಬೆಳಗಾಗದ್ರೊಳಗೆ ಗಡಿ ಬೆಳಕಾಗುತ್ತೆ ಇವು, ಆಗಲ್ಲ ಅಂತ ಹಾಗೇ ಚಿಂತೆ ಕ್ರಾಂತರಾಗಿ ಮುಂದೆ 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 ಹೋಗ್ತಾ ಇದ್ದಾರೆ. ಯಾವ ಪರಮಾತ್ಮ ಮಾಯೆಯಿಂದ ಯಮುನಾದೇವಿ ಆದ್ರೂ ಮಾಯದ ತುರುವಾಗಿ ನಿಂತಿದ್ದಾಳೆ. ನೋಡಿದ್ರು ಓಹೋ, ಅಲ್ಲಿ ಕಾಣುತ್ತಿರ್ತಕ್ಕಂಥ ತುರುಗವೇ ಈ ಸವಾರಿ ಯೋಗ್ಯವೆಂದು ತೋರ್ತಾ ಇದೆ. ಇರಲಿ, ನಾನು ಸಮೀಪಕ್ಕೆ ಹೋಗಿ ನೋಡ್ತೇನೆ ಎಂಬುದಾಗಿ ಸಮೀಪಕ್ಕೆ ಹೋಗಿದ್ದಾರೆ. ನೋಡಿ, ಸವಾರಿ ಮಾಡಬೇಕಂದ್ರೆ ಅವಾಗ ರಾಜರು ಫಸ್ಟ್ ಹೋಗಿ ಕುದುರೆಯ ಮಖವನ್ನು ಸರ್ವಿ ತನ್ನ ಮೈಯನ್ನೆಲ್ಲ ಸರೋವರಂತೆ ಕುದುರೆ ಲಕ್ಷಣಗಳನ್ನು ನೋಡಕ್ಕೆ. ಅದೇ ರೀತಿಯಾಗಿ ಯಾವ ಸತ್ಯದ ಮಹಾರಾಜರಾದರೂ ಆ ಕುದುರೆ ಮುಖವನ್ನು ಸರ್ವಿ ಬೆನ್ನನ್ನು ಸರಿದಿದ್ದಾರೆ. ಕೈ ಇಕ್ಕ ಕಾಲ ಅಷ್ಟು ನುಣುಪಾಗಿದೆ. ಕುದುರೆ ನೋಡ್ಬಿಟ್ಟು ಬಹಳ ಆಶ್ಚರ್ಯ ಆಗ್ಬಿಟ್ಟಿದೆ. ಹೇಳ್ತಾ ಇದ್ದಾರೆ, ಅಕ್ಕಯ್ಯೇ ಅಂತ ಅಕ್ಕಯ್ಯೇ ಅಂತ
ಕುದುರೆ ಮುಖವನ್ನು ಸರ್ವಿ, ಓಹೋ ಪಂಚ ಕಲ್ಯಾಣಿ ಅಂತಿರುವ ಈ ತುರುಗವೇ ಈ ದಿನ ನನ್ನ ಸವಾರಿ ಯೋಗ್ಯವೆಂದು ತೋಚುತ್ತಾ ಇದೆ. ಇರಲಿ, ಇದನ್ನು ಹಿಡಿದುಕೊಂಡು ಹೋಗಿ ಈ ದಿವಸ ನನ್ನ ರಾಣಿಯಾಗಿರ್ತಕ್ಕಂಥ ಚಂದ್ರಾಶಿಯನ್ನು ಕುಡಿಸಿಕೊಂಡು ಈ ದಿನ ರಾತ್ರಿ ಶ್ರೀಮನ್ ನಾರಾಯಣ ಹೇಳಿದ ರೀತಿಯಂತೆ ರಾಜ್ಯವನ್ನು ಬಿಟ್ಟುಬಿಟ್ಟು ಹೊಟ್ಟೋಗನ ಎಂಬುದಾಗಿ ಸರಸರನೆ ತನ್ನ ತುರುವನ್ನು ಹಿಡ್ಕೊಂಬತ್ತಾ ಇದ್ದಾರೆ. ಈ ಕಡೆ ಏನಾಗಿದೆಯಪ್ಪ ಅಂದ್ರೆ, ರಾಣಿ ಚಂದ್ರಾಶಿ ದೇವಿ ಆದರೂ ತನ್ನ ಗಂಡನಾಗಿರ್ತಕ್ಕಂಥ ಸತ್ಯವ್ರತ ಮಹಾರಾಜ ಹೇಳಿದ ಒಡೆ ವಸ್ತು ಗಂಡನ ರೆಡಿ ಮಾಡಿಕೊಂಡು ತಲವಾಗಿ ನೋಡ್ತಾ ಇದ್ದಾಳೆ. ಏನು ಇಷ್ಟೊತ್ತಾದ್ರೂ ನನ್ನ ಪತಿದೇವರು ಬರಲಿಲ್ವಲ್ಲ ಅಂತ. ಯಾವ ಸತ್ಯವ್ರತ ಮಹಾರಾಜರಾದ್ರೂ ಕುದುರೆ ಹಿಡ್ಕೊಂಡು ಬಂದಿದ್ದಾರೆ. ಪ್ರಾಣೇಶ್ವರಿ, ಚಂದ್ರಾಸೆ, ಎರಡೂ ಸಿದ್ಧರಾಗಿರುವೆಯಾ? ನಾನು ಏರಿರ್ತಕ್ಕಂಥ ದವಸ ಧಾನ್ಯದ ಗಂಟನ್ನು ಸಹ ಸಿದ್ಧಪಡಿಸಿಕೊಂಡಿರುವೆಯಾ? ಹೌದು ಸ್ವಾಮಿ, ಸಿದ್ಧಪಡಿಸಿರು. ನೋಡು, ಕೊನೆಯದಾಗಿ ಈ ಕಳಿಂಗ ರಾಜ್ಯದ ವೈಭವವನ್ನು ನೀನು ಕಣ್ತುಂಬ ನೋಡಿಬಿಡು ಪ್ರಿಯೆ. ಯಾಕಂದ್ರೆ ನಾವು ಪುನಃ ಬರ್ತೀವೋ ಬರಲ್ವೋ, ಇದೇ ನಮಗೆ ಕೊನೆಯ ಋಣ. ಆದ್ದರಿಂದ ಈ ರಾಜ್ಯವನ್ನು ಒಂದ್ಸರಿ ನೋಡ್ಕೊಂಬಿಡಮ್ಮ. ಯಾವ ರಾಣಿಯಾಗಿರ್ತಕ್ಕ ಚಂದ್ರಾಸೆ ದೇವಿಗೆ ದುಃಖ ಆಗ್ಬಿಡ್ತದೆ. ಇಂಥ ರಾಜ್ಯ ಸಕಲೇಶ್ವರವನ್ನು ಬಿಟ್ಟು, ಮಂತ್ರಿ ಪ್ರಜೆಗಳನ್ನು ಬಿಟ್ಟು ನಾವು ಈ ದಿವಸ ಹೋಗ್ಬೇಕಾಗಿದೆಯಲ್ಲ. ಅದು ಅಲ್ಲದೆ ಪ್ರತಿದಿನವೂ ಉದಯ ಕಾಲದಲ್ಲಿದ್ದು ವಸಲ್ ಪೂಜೆ ಮಾಡೋಣಂತೆ ನೋಡಿ. ಅದು ಜ್ಞಾಪನಕ್ಕೆ ಬಂದ್ಬಿಡ್ತದೆ. ಆ ವಸಲಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ ಹೇಳ್ತಾನೆ, ಉದಯ ಕಾಲದೊಳೆದ್ದು ಪುಷ್ಪಗಳನ್ನು ತಂದು ಈ ವಸಲಿಗೆ ಪೂಜೆಯನ್ನು ಮಾಡತಕ್ಕಂತ ಈ ಕೈಗಳಿಗೆ ಈ ದಿವಸ ನಿನ್ನ ವಸಲಿನ ಋಣ ತೀರುವೈತಲ್ಲಪ್ಪ. ಹೇ ಶ್ರೀಕರಿ ಜನಾರ್ದನ ಎಂಬುದಾಗಿ ಗೋಳಾಡ್ತಾ ಇದ್ದಾಳೆ. ಈ ಕಡೆ ಸತ್ಯವ್ರತ ಮಹಾರಾಜರಾದ್ರು ಪ್ರಜೆಗಳಿಗೆ ಹೇಳ್ತಾ ಇದ್ದಾರಂತೆ, ಯಾಕಂದ್ರೆ ನಾವು ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದೀವಿ, ಮತ್ತೆ ವಾಪಸ್ ಬರ್ತೀವಿ. ಹೇ ನಾಡಿನ ಪ್ರಜೆಗಳೇ, ಈ ನೀವು ನಾವು ರಾಜರಾಣಿಯರಿಬ್ಬರು ನಿಮ್ಮೆಲ್ಲರನ್ನು ಬಿಟ್ಟು ಕಳ್ಳರಂತೆ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮಿಂದ ಏನಾದ್ರೂ ಅಪರಾಧವಾಗಿದ್ದರೆ ನಮ್ಮನ್ನು ಮನ್ನಿಸಿಬಿಡಿ ಅಂತ ನಿಸರಾತ್ರಿ ವೇಳೆಯಲ್ಲಿ ಹೇಳ್ತಾ ಇದ್ರು. ನಾವ್ ಹೇಳ್ತೀವಾ? ಯಾರಿಗಾರು ಹೇಳ್ತೀವ ನಾವು? ಇಲ್ಲ. ಆಗಿನ ಕಾಲದಲ್ಲಿ ಅವರು ಆ ಥರ ಹೇಳಿದ್ರು. ಹೇಳ್ತಾ ಇದ್ದಾರೆ, ಪ್ರಾಣೇಶ್ವರಿ ಜಾಗೃತಿಯಾಗಿ ನಾವು ಹೊರಡಬೇಕು. ಆದ್ದರಿಂದ ತುರುಗವ ನೀರಮ್ಮ, ಪಾಪ ನವಮಾಸ ತುಂಬಿರ್ತಕ್ಕಂಥ ಚಂದ್ರಾಸೆ ಕುದುರೆ ಎತ್ತಕ್ಕಾಗುತ್ತ ಸಾಧ್ಯನ? ನೋಡಿದ್ರು ಆಗ್ಲಿಲ್ಲ. ಆಗ ಯಾವ ಸತ್ಯವ್ರತ ಮಹಾರಾಜರಾದರೂ ನೋಡಿ ತನ್ನ ಸತಿಯನ್ನು 6 ತಿಂಗಳ ಮಗುವಿನಂತೆ ಎತ್ಕೊಂಡ್ರಂತೆ. ಎತ್ತಿಕೊಂಡು ಹೋಗಿ ಹಿಂಭಾಗದಲ್ಲಿ ಕುಂಡಿಸವ್ರೆ. ಮೆರಭಾಗದಲ್ಲಿ ತನ್ನ ಕಟ್ಕೊಂಡಿರ್ತಕ್ಕಂಥ ಒಡೆವಸ್ತ ಗಂಟು ಎಲ್ಲ ಸೆಂಟರ್ನಲ್ಲಿ ಇಟ್ಟಿದ್ದಾರೆ. ಇವರು ಸಹ ಲಗಾಮು ಹಿಡಿದು ಕುದುರೆ ಏರಿದ್ದಾರೆ. ಕುದುರೆ ಆದ್ರೂ ಹೋಗ್ತಾ ಇದೆ, ಬಹಳ ನಿಧಾನವಾಗಿ ಚಲಿಸ್ತಾ ಇದೆ ಕುದುರೆ. ಆಗ ಹಿಂದೆ ಕೂತಿರ್ತಕ್ಕಂಥ ತನ್ನ ಮನೆಯಾಗಿರ್ತಕ್ಕಂಥ ಚಂದ್ರಾಸೆ ದೇವಿ ಹೇಳ್ತಾ ಇದ್ದಾರೆ, ಸ್ವಾಮಿ ಏನು ಸ್ವಾಮಿ ಇದು? ಈ ಕುದುರೆಯಾದ್ರೂ ಇಷ್ಟು ನಿಧಾನವಾಗಿ ಹೋಗ್ತಾ ಇದೆ. ನಾವು ಬೆಳಗಾಗುವಷ್ಟರಲ್ಲಿ ನಾವು ಈ ಪಟ್ಟಣ ಬಿಟ್ಟು ಹೋಗಕ್ಕಾಗ್ತದೆ. ನಮ್ಮ ಪ್ರಜೆಗಳು ಯಾರಾದ್ರೂ ಗಂಡು ಕೇಳಿದ್ರೆ ನಮ್ಮನ್ನು ಬಿಡ್ತಾರೆ, ಮುಂದೆ ಹೋಗ್ತೇವೆ. ನಮಗೆ ಅಪಮಾನ ಅನರ್ಥ ಸಂಭವಿಸಬಹುದು. ನೀವಾದ್ರೂ ನಿಮ್ಮ ಕೈನಲ್ಲಿರ್ತಕ್ಕಂಥ ಆ ಕೊರಡೆಯಿಂದ ಒಂದು ಪೆಟ್ಟನ್ನು ಹೊಡೆದು ನೋಡಿ. ಆಗ ಮಹಾರಾಜರಾದರೂ ಆಗಲಿ ದೇವಿ ಎಂಬುದಾಗಿ ತನ್ನ ಕೈನಲ್ಲಿರ್ತಕ್ಕಂಥ ಕೊರಡೆಯಿಂದ ಒಂದೇ ಒಂದು ಪೆಟ್ಟನ್ನು ಹೊಡೆದಿದ್ದಾರೆ. ಕುದುರೆಯಾದರೂ ಒಂದೇ ಪೆಟ್ಟಿಗೆ ಬಹಳ ಭಯಂಕರವಾಗಿ ಗಗನ ಮಾರ್ಗದಲ್ಲಿ ಚಿತ್ತಾ ಇದೆ. ಏನು ಮಾಡೋದು? ಒಂದು ಪೆಟ್ಟಿಗೆ ಈ ಕುದುರೆಯಾದ್ರೂ ಇಷ್ಟು ವೇಗವಾಗಿ ಓದ್ತದಲ್ಲ, ಏನ್ ಮಾಡೋದು? ಆಗ ಭಗವಂತನ ಧ್ಯಾನ ಮಾಡಕ್ ಶುರು ಮಾಡಿದ್ರು.
ಹಾರಿಪೋಪದು ಹಾರಿಪೋಪದು ನೋಡಿ. ಕೈಲಾಸದಲ್ಲಿರ್ತಕ್ಕಂಥ ಪರಶಿವ ಧ್ಯಾನ ಮಾಡಿಬಿಟ್ಟಂತೆ. ಜಗದೊಡೆಯಾಗಿರ್ತಕ್ಕಂಥ ಕಲಿಪುರುಷನಾಗಿರ್ತಕ್ಕಂಥ ಎಲ್ಲವೋ ಮದಾಂಧ ಸತ್ಯವ್ರತ, ಇಷ್ಟೊಂದು ವೇಗವಾಗಿ ಹೋಗುತ್ತಿರೋ ಕುದುರೆ ಬರಲು ನಿನಗೆ ಆಶ್ರಯವೇನೋ? ನೋಡ್ತಿರೋ ಕ್ಷಣಾರ್ಧದಲ್ಲಿ ಏನು ಮಾಡುವೆನೆಂಬುದಾಗಿ ಕೈ ನಂದಿದರೆ ಅಷ್ಟು ವೇಗವಾಗಿ ಹೋಗ್ತಿದ್ದಂತ ಕುದುರೆ ಒಂದು ದಟ್ಟವಾದ ಕಾಡು ಗೋರಾರಣ್ಯಕ್ಕೆ ತಂದು ಬಿಟ್ಟುಬಿಟ್ಟಿದೆ. ಈ ಮಹಾರಾಜನಿಗೆ ಆಶ್ಚರ್ಯವಾಗ್ಬಿಡ್ತು. ಏನಪ್ಪ, ಇಷ್ಟೊಂದು ಗಗನಮಾರ್ಗದಲ್ಲಿ ಚಲಿಸ್ತಕ್ಕಂಥ ಕುದುರೆ ಆದರೂ ಕ್ಷಣಾರ್ಧದಿಂದ ಗೊಂಡವಾದ ಅರಣ್ಯಕ್ಕೆ ತಂದು ಬಿಟ್ಟುಬಿಟ್ಟಿದೆಯಲ್ಲ, ಏನ್ ಮಾಡೋದು? ಪ್ರಾಣೇಶ್ವರಿ ನೋಡಿದೆಯಾ, ಇದೆಲ್ಲವ ಕಲಿಪುರುಷನ ಮಾಯೆ, ಬೇರೆ ಇಲ್ಲ. ಏನು ಮಾಡೋದು? ಮುಂದೆ ಹೋಗೋಣವೆಂದರೆ ಸೂರ್ಯನ ರಶ್ಮಿಯೂ ಕಾಣುತ್ತಿಲ್ಲ. ಏನು ಮಾಡುವುದು? ಕತ್ತಲೆ ಆದ್ರೂ ಭಯಂಕರವಾಗಿ ಕೌದಿದೆ. ಆಗ ತನ್ನ ಹೆಂಡತಿ ಹೇಳ್ತಾ ಇದ್ದಾಳೆ, ಸ್ವಾಮಿ, ಆಪತ್ ಕಾಲದಲ್ಲಿ ಧೈರ್ಯ ಧೈರ್ಯ ಗಿಡಬಾರ್ದು, ನಾವು ಭಯಪಡಬೇಡಿ. ಈ ಕುದುರೆಯನ್ನು ಈ ಮರಕ್ಕೆ ಕಟ್ಟಿ ನಾವು ತಂದಿರತಕ್ಕಂಥ ದವಸ ಧಾನ್ಯಗಳನ್ನು ತಲೆದಿಂಬಾಗಿಟ್ಟುಕೊಂಡು ಈ ದಿವಸ ಇಲ್ಲೇ ನಿದ್ರಿಸಿ ವಿಶ್ರಮಿಸಿಕೊಳ್ಳೋಣ. ಬೆಳಗ್ಗೆ ಭಗವಾನ್ ಸೂರ್ಯ ದೇವರು ಉದಯಿಸಿದ ನಂತರ ಮುಂದೆ ಎಲ್ಲಿಯಾದ್ರೂ ಪ್ರಯಾಣ ಮಾಡೋಣ ಸ್ವಾಮಿ. ನೋಡಿ, ಆ ಕಾಲದಲ್ಲಿ ತನ್ನ ಹೆಂಡತಿ ಗಂಡನಿಗೆ ವಿವಾಹಕ್ಕೆ ಹೇಳ್ತಾ ಇದ್ದೆ, ಹೆದರಬೇಡಿ. ಓಹೋ, ಯೋಚನೆ ಮಾಡ್ದ, ನೀನು ಹೇಳ್ತಾ ಇರೋದು ಸರಿ. ಯಾಕೆಂದ್ರೆ ಕತ್ಲೆ, ಮುಂದೆ ಹೋಗಕ್ಕಾಗಲ್ಲ, ನೀನ್ ಹೇಳ ಮಾತು ಸರಿ ಅಂತ ಹೇಳ್ಬಿಟ್ಟು ಕುದುರೆ ಇಟ್ಕೊಂಡ್ರೆ ಒಂದು ವೃಕ್ಷಕ್ಕೆ ಕಟ್ಟಾಕ್ಬಿಟ್ರು. ಈ ಕಡೆ ತಾನು ತೆಗೆದುಕೊಂಡು ಹೋಗಿರ್ತಕ್ಕಂಥ ದವಸ ಧಾನ್ಯದ ಗಂಟನ್ನೆಲ್ಲ ತಲೆದಿಂಬಾಗಿಟ್ಕೊಂಡು ಇಬ್ರು ಮಲಗಿಬಿಟ್ರು. ನೋಡಿ, ಪರಮಾತ್ಮನ ಪ್ರೇರಣೆಯಿಂದ ಆಳವಾದ ನಿದ್ರೆ ಬಂದ್ಬಿಡ್ತು. ಪರಮಾತ್ಮ ಹೇಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಸತ್ಯವ್ರತ ಹಠಾಗದಿ ನಿಂದಿಸಿ ನಮ್ಮನ್ನು ಕೆಟ್ಟ ನುಡಿಗಳ